ಎಗ್ ಮತ್ತು ಎಗ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋಣ ಇವತ್ತು. ಈಗ ಆಲ್ರೆಡಿ ಎಕ್ಸ್ಪೋರ್ಟ್ ಆಗ್ತಾ ಇರೋದು, ಒಳ್ಳೆ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇರೋದು, ಜೊತೆಗೆ ನೀವು ಒಬ್ಬರೇ ಮಾಡಬೇಕನ್ನೋದೇನಿಲ್ಲ. ಆಲ್ರೆಡಿ ನಾವು ಇಂಡಿಯಾದಿಂದ ಬೇಕಾದಷ್ಟು ಎಕ್ಸ್ಪೋರ್ಟ್ ಆಗ್ತಾ ಇದೆ, ಒಳ್ಳೆ ವಾಲ್ಯೂಮಲ್ಲಿ ಎಕ್ಸ್ಪೋರ್ಟ್ ಆಗ್ತಿದೆ. ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ನಾವು. ಸೊ ಹಾಗಾಗಿ ಇಲ್ಲಿ ಯಾವುದೇ ಥರದ ಹೆದರಿಕೆ, ಸರ್ ಈ ಬಿಸ್ನೆಸ್ ನಡೆಯುತ್ತೋ ಇಲ್ವೋ, ನಾಳೆ ನನಗೆ ಆರ್ಡರ್ ಬರುತ್ತೋ ಇಲ್ವೋ, ನಾನು ಹೇಗೆ ಮಾಡಲಿ, ಇಷ್ಟೆಲ್ಲ ಆಪರೇಷನ್ಸ್ಗಳು ಕರೆಂಟ್ಲಿ ಆಗ್ತಾ ಇದೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ ಕರೆಂಟ್ಲಿ ಏನು ಅಂತಂದರೆ, ಬರೀ ಎಗ್ ಪ್ರಾಡಕ್ಟ್ಸ್ ಅಂದರೆ ಟೇಬಲ್ ಎಗ್ಸ್ ಪ್ರಾಡಕ್ಟ್ಸು ಎಲ್ಲನೂ ಸೇರಿಕೊಂಡ್ರೆ ನಿಮಗೆ 142.77 ಬಿಲಿಯನ್ ಆರ್ಡರ್ಸ್ ಇದೆ. ಸೊ ಕರೆಂಟ್ಲಿ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗ್ತಾ ಇರೋದು, ಅದು ನಿಮಗೆ 23-24 ಇದಕ್ಕಿಂತ ಒಂದು 13 to 14% ರೈಸ್ ಮಾಡ್ಕೋಬೋದು. ಅದು ನಿಮ್ಮ ಕರೆಂಟ್ ವಾಲ್ಯೂಮ್ ಆಗುತ್ತೆ. ಸೊ ಇದರಲ್ಲಿ ಫ್ರೆಶ್ ಎಗ್ ಎಕ್ಸ್ಪೋರ್ಟ್ ಇರ್ಬೋದು, ಅಥವಾ ನಿಮಗೆ ಎಗ್ ಪ್ರಾಡಕ್ಟ್ಸ್ ಇರ್ಬೋದು, ಎಗ್ ಪೌಡರ್ ಇರ್ಬೋದು, ಎಗ್ ಶೆಲ್ ಪೌಡರ್ ಇರ್ಬೋದು, ಅಥವಾ ನಿಮಗೆ ಬೇರೆ ನೀವು ಎಗ್ ಯೋಕ್ ಆಗಿರ್ಬೋದು, ಅಥವಾ ಎಗ್ ವೈಟ್ ಸಪ್ರೇಟಾಗಿ ನೀವು ಎಕ್ಸ್ಪೋರ್ಟ್ ಮಾಡ್ತಿರ್ಬೋದು. ಲಿಕ್ವಿಡ್ ಫಾರ್ಮಲ್ಲಾದರೂ ಇರ್ಬೋದು, ಸಾಲಿಡ್ ಫಾರ್ಮಲ್ಲಾದರೂ ಇರ್ಬೋದು, ಇಲ್ಲ ಅಂದರೆ ಇನ್ನೊಂದೇನೆಂದರೆ ಪೌಡರ್ ಫಾರ್ಮಲ್ಲಾದರೂ ಇರ್ಬೋದು. ಸೊ ಬರೀ ಎಗ್ಗಲ್ಲಿ ಮಾಡಿದ್ರೆ ಸ್ವಲ್ಪ ಮಾರ್ಜಿನ್ ಕಡಿಮೆ, ಟೇಬಲ್ ಎಗ್ಸ್ ಕ್ಯಾಟಗರಿಯಲ್ಲಿರುತ್ತೆ. ನಿಮಗೆಲ್ಲ ಇವಾಗ ಲೋಕಲಲ್ಲಿ ಏನು ಸಿಗುತ್ತಲ್ಲ, ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇ ಮೊಟ್ಟೆ ಪ್ರೈಸು ಸ್ವಲ್ಪ ಏನೋ $1-2 ಹೆಚ್ಚಿಗೆ ಸಿಗ್ಬೋದು. ಅಷ್ಟು ಬಿಟ್ಟರೆ ನೀವು ಡ್ರಾಸ್ಟಿಕ್ಲಿ ಏನೋ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋಕ್ಕಾಗಲ್ಲ. ಇಲ್ಲಿ $6 ಸಿಗ್ತದೆ ಸರ್, ಅಲ್ಲಿ $12 ಸಿಗುತ್ತಾ? ಸಾಧ್ಯ ಇಲ್ಲ, ಸಿಗಲ್ಲ. ಅದು ಮತ್ತು ಏನಂತಂದರೆ, ಇವಾಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನೀವು ಯಾವ ಥರ ಪ್ರಾಡಕ್ಟ್ಸ್ ಇದೆ ಅಥವಾ ಯಾವ ಪ್ರಾಡಕ್ಟ್ ವ್ಯಾಲ್ಯೂ ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನೋ ಹೊರಗಡೆ ಆಚೆಯವರೆಲ್ಲ ದಡ್ರು, ನಾವು ಮಾತಾ ಬುದ್ಧಿವಂತರಲ್ಲಿ, ನಾವು ಇಲ್ಲಿಂದ ಏನು ಮಾರ್ಬಿಡ್ತೇವೆ ಅದೆಲ್ಲ ಗೋಲ್ಡ್ ರೇಟಿಗೆ ಹೋಗುತ್ತೆ ಅನ್ನೋದು ಸುಳ್ಳು. ಸೊ ಅದೆಲ್ಲ ಆಗಲ್ಲ. ಆ ಥರ ಯಾರಾದರೂ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ದಯಮಾಡಿ ಅದನ್ನು ನಂಬಕ್ಕೆ ಹೋಗಬೇಡಿ. ಸೊ ಏನು ಪ್ರಾಕ್ಟಿಕಲಾಗಿ ಎಕ್ಸ್ಪೋರ್ಟ್ ಆಗ್ಬೋದು, ಏನೆಲ್ಲ ಪ್ರೈಸಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ನಾನು ಹೇಳ್ತೇನೆ. ಅದನ್ನು ನೋಡ್ಕೊಳ್ಳಿ, ಒಂದ್ಸರಿ ಮಾರ್ಕೆಟ್ ಕೂಡ ಟೆಸ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಬೋದು. ಸೊ ಗ್ರೋತ್ ಬಂದು ನಿಮಗೆ ಅಪ್ರಾಕ್ಸಿಮೇಟ್ಲಿ ಇಯರ್ ಆನ್ ಇಯರ್ ಒಂದು 3% ಇದೆ. ನಾವು ಗೋಲ್ಡನ್ ಲೈನ್ ಅಂತ ಏನು ಹೇಳ್ತೇವೆ, ಅದು ನಾರ್ಮಲಿ 5% ಅಂತ ಹೇಳ್ತೇವೆ. ಯಾಕೆಂದರೆ ತುಂಬ ಟೈಮ್ವರೆಗೂ ಕಾಂಪಿಟೇಷನ್ ಆಯಿತು, ಬೇರೆ ವಿಷಯಗಳೆಲ್ಲ ನಾವು ಗ್ರೋತ್ ನೋಡ್ಬೋದು. ಆದರೆ ಇವತ್ತಿನ ಟೈಮಲ್ಲಿ ಇಯರ್ ಆನ್ ಇಯರ್ ಗ್ರೋತ್ ಬರೋದು ನಿಮಗೆ 3% ಮಾತ್ರ ಬರುತ್ತೆ. ಇದು ಕೂಡ ನೀವೇನಾದರೂ ವ್ಯಾಲ್ಯೂ ಆ್ಯಡಿಂಗ್ ಮಾಡದೆ ಹೋದರೆ, ವ್ಯಾಲ್ಯೂ ಆ್ಯಡಿಂಗ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಬಿಸ್ನೆಸ್ ಬರುತ್ತೆ. ಅದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಬಿಸ್ನೆಸ್ಸು ನೀವು ಪಿಕ್ ಮಾಡೋ ಪ್ರಾಡಕ್ಟು, ನೀವು ಪಿಕ್ ಮಾಡೋ ಮಾರ್ಕೆಟು, ನೀವು ಏನು ವ್ಯಾಲ್ಯೂ ಆ್ಯಡಿಂಗ್ ಸರ್ವಿಸ್ ಇರುತ್ತೆ ಅದರ ಮೇಲೆ ನಿಮ್ಮ ಪ್ರೈಸಸ್ಗಳು, ಮಾರ್ಜಿನ್ಗಳು ಪ್ರತಿಯೊಂದು ಡಿಸ್ಕ್ಲೋಸ್ ಆಗುತ್ತೆ. ಓಕೆನಾ? ಈಗ ನಾನು ಆಚೆ ಸಿಗೋ ಮಾರ್ಕೆಟು, ಸರ್ ಇವಾಗ ಆಲ್ರೆಡಿ ನಾವು ರೆಡಿಲಿ ಇವಾಗ ಇಲ್ಲೆಲ್ಲ ಕೊಡ್ತಾ ಇದ್ದೇವೆ, ಅದನ್ನೇ ನಿಮಗೂ ಕೊಡ್ತೇವೆ, ಅದನ್ನೇ ಎಕ್ಸ್ಪೋರ್ಟ್ ಮಾಡ್ತೇವೆ ಅಂದರೆ, ಈ ನಾರ್ಮಲಿ ಏನು ಬೇರೆದವರೆಲ್ಲ ಏನು ಮಾರ್ಜಿನ್ಸ್ ತೊಗೊಳ್ತಾ ಇದ್ದಾರೆ ಅದೇ ಮಾರ್ಜಿನ್ಸ್ಗಳು ನಿಮಗೆ ಸಿಗುತ್ತೆ. ಸೊ ದೊಡ್ಡ ಮಾರ್ಕೆಟ್ ಇವತ್ತು ಯಾವುದು? ಮಾಲ್ಡೀವ್ಸ್ ಇದೆ, ಒಮಾನ್ ಇದೆ, ಕತಾರ್ ಇದೆ. ಸರ್ ಯುದ್ಧ ಆಗ್ತಿದೆ, ಏನು ಕತೆ? ಯುದ್ಧ ಆಗ್ತಾ ಇದೆ, ಜನ ಬದುಕ್ತಾ ಇದ್ದಾರೆ, ಜನ ತಿಂತಾ ಇದ್ದಾರೆ, ಹೋಗುತ್ತೆ. ಕೆಲವೊಂದು ರೂಟ್ಗಳಲ್ಲಿ ಅಷ್ಟೇ ಸಮಸ್ಯೆ ಬರ್ತಾ ಇರೋದು. ಆದರೆ ಒಂದು ವಿಷಯ ಸುಳ್ಳು ಇಲ್ಲದೆ ಇರೋದು ಅಂತಂದರೆ, ಲಾಜಿಸ್ಟಿಕ್ ಪ್ರೈಸ್ಗಳು ಮಾತ್ರ ಏರ್ಕೊಂಡಿದೆ, ಸರಿಯಾಗಿ ಏರ್ಕೊಂಡಿದೆ. ಅದನ್ನು ಏನು ಮಾಡೋಕ್ಕೆ ಬರಲ್ಲ. ಎಲ್ಲದೂ ಫ್ಯೂಲು, ಡೀಸಲು, ಪೆಟ್ರೋಲು ಇದರಲ್ಲೇ ಇದೆ. ಸೊ ಈಗಾದರೆ LPG ಅದು ಇದು ಎಲ್ಲ ಗಲಾಟೆಗಳು ಸ್ಟಾರ್ಟ್ ಆಗ್ತಾ ಇವೆ. ಸೊ ಇನ್ನೂ ಇವಾಗ ಜನ ಅನ್ಸೋದು ಹೇಗೆ ಅಂತಂದರೆ, ಸರ್ ನನ್ನ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಷ್ಟು ತುಂಬ ಎಫೆಕ್ಟ್ ಆಗಲ್ಲ, ಅಥವಾ ಏನೋ ಆಚೆ ದೇಶದಲ್ಲಿ ಏನು ನಡೀತಾ ಇದೆ ಅದೆಲ್ಲ ನಮಗೆ ಸಮಸ್ಯೆ ಇಲ್ಲ ಅನ್ನೋದಾದರೆ, ಇವತ್ತು ನಿಮಗೇನು LPG ಸಮಸ್ಯೆಗಳಾಗ್ತಾ ಇದೆ ಅದೆಲ್ಲವೂ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಆಗೋದೇ, ಅಲ್ಲಿಂದ ಬೇರೆ ಎಲ್ಲ ಪ್ರೊಸೆಸ್ಗಳಲ್ಲೆಲ್ಲ ಪೆಟ್ಟು ಬೀಳ್ತಾ ಇದೆ. ಬ್ಲ್ಯಾಕ್ ಮಾರ್ಕೆಟ್ ಮಾಡೋರು ಮಾಡ್ತಾ ಇದ್ದಾರೆ. ಅದೆಲ್ಲ ಏನು ಆರ್ಟಿಫಿಷಿಯಲ್ ಆಗಿನೂ ಕ್ರಿಯೇಟ್ ಮಾಡಿರ್ಬೋದು, ಅಥವಾ ಜೆನ್ಯೂನ್ಲಿ ಕೂಡ ರೀಸನ್ ಇದೆ. ಸೊ ಇವಾಗ ನೀವು ಡಾಲರ್ ಫ್ಲಕ್ಚುಯೇಷನ್ ಇರ್ಬೋದು, ಬೇರೆ ಎಲ್ಲ ಇರ್ಬೋದು, ಅದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಒಂದಲ್ಲ ಒಂದು ಗ್ಲೋಬಲ್ ಸಿನಾರಿಯೋಲ್ಲಿ ಸಿಗಾಕೊಳ್ತೀರ. ಜನ ಇವತ್ತಿನ ಟೈಮಲ್ಲಿ ಡಿಸ್ಕನೆಕ್ಟೆಡ್. ಅಂದರೆ ಜನ ನನಗೆ ಕನ್ಸಲ್ಟ್ ಮಾಡ್ತಾರೆ ಅಥವಾ ನಾನು ಕನ್ಸಲ್ಟೇಷನ್ ಪ್ರೊವೈಡ್ ಮಾಡುವಾಗ ಜನದ ಯೋಚನೆ ಯಾವ ಥರ ಇದೆ ಅಂತಂದರೆ, ಸರ್ ಇವಾಗ ಆಚೆ ದೇಶದಲ್ಲಿ ಏನೇ ಪ್ರೈಸ್ ಇರ್ಬೋದು ನಾವು ಡಿಸೈಡ್ ಮಾಡ್ಬೋದಲ್ಲ. ಆಚೆ ದೇಶದಲ್ಲಿ ನೀವು ಪ್ರೈಸ್ ಡಿಸೈಡ್ ಮಾಡ್ತೀರಾ, ನಿಮ್ಮ ಪ್ರಾಡಕ್ಟು ನೀವು ಪ್ರೈಸ್ ಡಿಸೈಡ್ ಮಾಡ್ತೀರಾ, ಬಟ್ ತೊಗೊಳ್ಳೋನಿಗೆ 4 ಜನ ಇರ್ತಾರೆ ಬೇರೆ ದೇಶದಿಂದ ಕೊಡೋರು. ಸೊ ಅವಾಗ ಏನಾಗ್ಬಿಡುತ್ತೆ, ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ದರೆ, ಏನಾದರೂ ವ್ಯಾಲ್ಯೂ ಆ್ಯಡಿಂಗ್ ಬೆನಿಫಿಟ್ ಇದ್ದರೆ ಅಂದರೆ ಮಾತ್ರ $2 ಹೆಚ್ಚಿಗೆ ಯಾರಾದರೂ ಕೊಡ್ತಾರೆ. ಏನು ಬೆನಿಫಿಟ್ ಇಲ್ಲ, ಇವಂದು ಎಲ್ಲರದ್ದು ಸೇಮ್ ಅಂತಂದರೆ ಯಾರು ಕೇಳಕ್ಕೆ ಹೋಗಲ್ಲ. ಸೊ ಆ ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇವತ್ತಿನ ಟೈಮಲ್ಲಿ ಯುದ್ಧ ಇರ್ಬೋದು, ಕಡಿಮೆ ಆಗುತ್ತೆ, ಹೋಗುತ್ತೆ, ಏನಾದರೂ ಸೆಟ್ಲ್ ಆಗುತ್ತೆ. ಯಾರ್ಯಾರು ಯುದ್ಧ ಶುರು ಮಾಡಿದಾರೋ ಅವರೇ ಮುಗಿಸೋ ಲೆಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ನೋಡೋಣ ಮುಂದೆ ಎಲ್ಲಿವರೆಗೂ ಹೋಗುತ್ತೆ. ಆದರೆ ಇವತ್ತಿನ ಟೈಮಲ್ಲಿ ಜೆನ್ಯೂನಾಗಿ ಹೇಳಬೇಕಂದ್ರೆ ಲಾಜಿಸ್ಟಿಕ್ ಪ್ರೈಸ್ಗಳಲ್ಲಿ ಮಾತ್ರ ನಮಗೆ ತುಂಬ ಎಫೆಕ್ಟ್ ಆಗಿದೆ. ಸೊ ಹಾಗಾಗಿ ಕೆಲವೊಂದು ಆರ್ಡರ್ಸ್ಗಳು, ಬಾಯರ್ಸ್ಗಳು ಸ್ವಲ್ಪ ಕ್ಯಾನ್ಸಲ್ ಮಾಡ್ತಾ ಇಲ್ಲ. ಬಟ್ ಆದರೆ ಏನಂತಂದರೆ, ಇವತ್ತು ಬೇಡ, ಸ್ವಲ್ಪ ನೋಡೋಣ, ನಿಂದಿರೋಣ, ಸ್ವಲ್ಪ ಆರ್ಡರ್ಸ್ಗಳು ಡಿಲೇ ಆಗ್ತಾ ಇದೆ, ಇಲ್ಲಾಂದರೆ ಸ್ವಲ್ಪ ಆರ್ಡರ್ಸ್ಗಳು ಹೋಲ್ಡಲ್ಲಿ ಹೋಗ್ತಾ ಇದೆ. ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆಗಳಿಲ್ಲ. ಓಕೆ. ಸೊ CAGR ಬಂದು ನಿಮಗೆ ಎಗ್ ಪೌಡರ್ಸ್ಗಾದರೆ 6.4 ಇದೆ. ಅದೇ ನೀವು ಸ್ಟ್ರಾಂಗ್ ಗ್ರೋತ್ ನೋಡಿದರೆ 5.5% CAGRವರೆಗೂ ನೋಡ್ಕೋಬೋದು. ಸೊ ಇಲ್ಲಿ ರೆಗ್ಯುಲರ್ ಆಗಿ ನಿಮ್ಗೆ ಒಳ್ಳೆ ಗ್ರೋತ್ ಇದೆ. ಎಗ್ ಪ್ರಾಡಕ್ಟ್ಸಲ್ಲಿ ಮಾತ್ರ ನೀವು, ಅದು ಎಸ್ಪೆಷಲಿ ಈ ಪೌಡರ್ ಕ್ಯಾಟಗರಿ, ಲಿಕ್ವಿಡ್ ಕ್ಯಾಟಗರಿ, ಫ್ರೋಝನ್ ಕ್ಯೂಬ್ಸು,
ಆಮೇಲೆ ಎಗ್ ವೈಟ್ ಕ್ಯೂಬ್ ಅಂತ ಸಪ್ರೇಟಾಗಿ ಸಿಗುತ್ತೆ. ಇದನ್ನೆಲ್ಲ ನೀವು ಮಾಡ್ಕೊಳ್ಳೋದಾದರೆ ತುಂಬ ಒಳ್ಳೆ ಪ್ರಾಡಕ್ಟ್ಸ್ಗಳು ತುಂಬ ಒಳ್ಳೆ ವಾಲ್ಯೂಮಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಈ ತುಂಬ ಕಂಪ್ನಿಗಳು ಆಲ್ರೆಡಿ ಮಾಡ್ತಾಯಿದೆ. ಏನು ಹೊಸ ನೀವು ಪ್ರಾಡಕ್ಟ್ ಆಗಿ ನೀವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡೋವಂಥ ಅವಶ್ಯಕತೆಗಳೇನಿಲ್ಲ. ಏನು ಚಕ್ರ ಇನ್ನೊಂದು ಸರಿ ನೀವು ಮಾಡಿಕೊಂಡು ಇಲ್ಲ ನಾನು ಹೊಸ ಚಕ್ರ ತಿರುತ್ತೇನೆ ಅನ್ನೋದು ಏನು ಅವಶ್ಯಕತೆ ಇಲ್ಲ. ಎಲ್ಲರೂ ಮಾಡ್ತಾ ಇರೋದು ಇದೆಲ್ಲ ಕೀ ಪ್ಲೇಯರ್ಸ್ ಇದ್ದಾರೆ, ಆಲ್ರೆಡಿ ದೊಡ್ಡ ವಾಲ್ಯೂಮಲ್ಲಿ ಮಾಡ್ತಾ ಇದ್ದಾರೆ. ಇವತ್ತಿನ ಟೈಮಲ್ಲಿ ನಿಮಗೆ ಎಗ್ಗಳು ಇವತ್ತಿನ ಟೈಮಲ್ಲಿ ಹೆಚ್ಚಿಗೆ ವಾಲ್ಯೂಮಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಆಂಧ್ರ ಪ್ರದೇಶದಿಂದ, ತಮಿಳುನಾಡಿಂದ, ಕೇರಳ, ತೆಲಂಗಾಣದಿಂದ, ವೆಸ್ಟ್ ಬೆಂಗಾಲ್, ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣ ಮತ್ತು ಬೇರೆ ಎಲ್ಲ ರಾಜ್ಯಗಳು ಸೇರಿಕೊಂಡು ಸ್ವಲ್ಪ ವಾಲ್ಯೂಮಲ್ಲಿದೆ. ಸೊ ಎಲ್ಲ ಸೇರಿಕೊಂಡಾಗ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಬಟ್ ಇಂಡಿವಿಜುವಲ್ ಸ್ಟೇಟ್ ನೋಡಿದ್ರೆ ಕರ್ನಾಟಕ ಕೂಡ ತುಂಬ ಒಳ್ಳೆ ವಾಲ್ಯೂಮಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಸರ್ಕಾರದ ಸಪೋರ್ಟು ಇರ್ಬೋದು, ಇರಲಿಕ್ಕಿಲ್ಲ. ಕೆಲವೊಂದು ಸರಿ ಕೊಡ್ತಾರೆ, ಕೆಲವೊಂದು ಸರಿ ಕೊಡ್ತೇನೆ ಅಂತ ಹೇಳ್ತಾರೆ, ಕೊಡಲ್ಲ. ಸೊ ತುಂಬ ವಿಷಯಗಳಿದೆ. ಬಟ್ ಅದು ನಿಮ್ಮ ಪರ್ಸನಲ್ ಥಾಟು. ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾವಾಗ ನೀವು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಆವಾಗ ಗೌರ್ಮೆಂಟ್ ಅದ್ರ ಕಡೆ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಬೆನಿಫಿಟ್ ಇತ್ತು ಅಂದರೆ ಸಿಗುತ್ತೆ, ಇಲ್ಲ ಅಂದರೆ ಏನೂ ಇಲ್ಲ. ಓಕೆನಾ? ಏನೂ ಇಲ್ಲ ಅಂತ ಅಂದ್ಕೊಂಡು ಹೋಗೋದು ಬೆಟರ್ ಅಷ್ಟೇ, ಬೇರೆ ಏನಲ್ಲ. ಸೊ ಇವಾಗ ಪ್ರೈಸಸಲ್ಲಿ ಏನಿರ್ಬೋದು, FOB ಪ್ರೈಸಸ್ ಅಂದರೆ ಇದೆಲ್ಲ ಮುಂಬೈ ಪ್ರೈಸಸ್ಸು. ಸೊ ಇವಾಗ ಮೊಟ್ಟೆಗಳು ಎಲ್ಲಿಂದ ಹೋಗ್ತಾ ಇದೆ, ಎಲ್ಲಿವರೆಗೂ ಹೋಗುತ್ತೆ, ಅಲ್ಲಿಂದ ಎಕ್ಸ್ಪೋರ್ಟ್ ಆಗೋ ಪ್ರೈಸ್ ಏನಿದೆ. ಓಕೆನಾ? ಈಗ ಮುಂಬೈ ಪ್ರೈಸು ಸರ್, ನಮ್ಮ ಬೆಂಗಳೂರು ಪ್ರೈಸ್ ಅಂದರೆ ಒಂದು ಸ್ವಲ್ಪ ಈ ಮೆಟೀರಿಯಲ್ ಎಲ್ಲಿಂದ ಪಿಕ್ ಮಾಡ್ತೀರಾ ಅಲ್ಲಿಂದ ನೀವು ಬೆಂಗಳೂರುವರೆಗೂ ತರೋದು ಏನು ಪ್ರೈಸ್ ಆಗುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮಗೂ ಸಿಗುತ್ತೆ. ಏನು ತುಂಬ ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ. ಓಕೆನಾ? ಶೆಲ್ಲು, ಎಗ್ ವೈಟ್ ಶೆಲ್ಸ್ ಇರ್ಬೋದು, 4.5 ರೂಪಾಯಿ 5.5 ರೂಪಾಯಿವರೆಗೂ ಸಿಗುತ್ತೆ. ಬ್ರೌನ್ ಶೆಲ್ಸು, ಇದರಲ್ಲಿ ಬ್ರೌನ್ ಶೆಲ್ಸಲ್ಲಿ ಇವತ್ತಿನ ಟೈಮಲ್ಲಿ ಅಡಲ್ಟ್ರೇಟೆಡ್ ಬರುತ್ತೆ, ಅದರಲ್ಲಿ ಏನೂ ವ್ಯಾಲ್ಯೂ ಇಲ್ಲ. ಒಂದು ವೇಳೆ ನಿಮ್ಮ ಸರ್ಟಿಫಿಕೇಟ್ಸಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ತಾ ಇದ್ದರೆ ಮಾತ್ರ ನಿಮ್ಗೆ ವ್ಯಾಲ್ಯೂ ಸಿಗುತ್ತೆ, ಇಲ್ಲಾಂದರೆ ಅದನ್ನು ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಫ್ರೀ ರೇಂಜ್ ಎಗ್ಸ್ ಇರ್ಬೋದು. ಫ್ರೀ ರೇಂಜಲ್ಲಿ ಈ ಆಚೆ ಓಡಾಡ್ತಿರೋ ಕೋಳಿಗಳು ಅದೆಲ್ಲ ಬಂದು ನಿಮ್ಗೆ 8ರಿಂದ 12 ಸಿಗುತ್ತೆ. ಆರ್ಗ್ಯಾನಿಕ್ ಬಂದು ನಿಮಗೆ 12 to 18 ಸಿಗುತ್ತೆ. ಹ್ಯಾಚಿಂಗ್ಸ್ ಏನು ಎಗ್ಸ್ ಇದೆಯಲ್ಲ ಅದು ಬಂದು ನಿಮಗೆ 15 to 25 ಬರುತ್ತೆ. ಬೇರೆ ನೀವು ಬೇರೆ ಪಕ್ಷಿಗಳ ಎಗ್ಸ್ ಇರ್ಬೋದು, ಅದು ನಿಮಗೆ 3 to 5 ಇರ್ಬೋದು, 8 to 12 ಇರ್ಬೋದು, ಡಿಪೆಂಡ್ ಆಗುತ್ತೆ ಯಾವ ಬರ್ಡು ಏನು ಅಂತ. ಅದೇ ನೀವು ವ್ಯಾಲ್ಯೂ ಆ್ಯಡಿಂಗ್ ಮಾಡೋದಾದರೆ ಇವಾಗ ಇದರಿಂದನೇ ಬರುತ್ತೆ. ಬಟ್ ಆದರೆ ಏನು ಇದೆಲ್ಲ ನೀವು ಹೇಗಿರುತ್ತೆ ಹಾಗೆ ಮಾರೋದಾದರೆ ನಿಮ್ಮ ಕಾಂಪಿಟೇಷನ್ನು ತುಂಬ ಕಡಿಮೆ ಏನಾಗಲ್ಲ. ಇವಾಗ ಏನು ಗೊತ್ತಾ, ಯಾವಾಗಲೂ ಕೂಡ ಎಲ್ಲರೂ ಮಾಡ್ತಾ ಇರೋ ಕೆಲಸ ಅಥವಾ ಸಲೀಸಾಗಿ ಆಗೋ ಕೆಲಸ ಅದನ್ನು ಬಿಟ್ಟು ನೀವು ಸ್ವಲ್ಪ ಏನಾದರೂ ಕಾಂಪ್ಲಿಕೇಟ್ ಮಾಡಿಕೊಂಡು ಸ್ವಲ್ಪ ವಿಷಯಗಳನ್ನ ಹೆಚ್ಚಿಗೆ ಮಾಡಿದರೆ ಅಥವಾ ಅನುಕೂಲ ಹೆಚ್ಚಿಗೆ ಮಾಡಿಕೊಟ್ರೆ ನಿಮಗೆ ಬೆನಿಫಿಟ್ ಆಬ್ವಿಯಸ್ಲಿ ಆಗುತ್ತೆ. ಜನ ಅದಕ್ಕೆ ದುಡ್ಡು ಕೊಡ್ತಾರೆ. ಅದೇ ನೀವು ಏನು ಬರುತ್ತೆ ಅದನ್ನೇ ಕೊಡ್ತಾ ಇದ್ದಾನೆ ಅಂದರೆ ದೆನ್ ಎಲ್ಲರಿಗೂ ಏನು ಸಿಗ್ತಾಯಿದೆ ಅದೇ ನಿಮಗೂ ಕೂಡ ಸಿಗೋದು. ಓಕೆನಾ? ಇಲ್ಲಿ ಹೋಲ್ ಎಗ್ ಪೌಡರ್ ಆದರೆ ಇದನ್ನು ಫಸ್ಟು ಬ್ರೇಕ್ ಮಾಡಿ, ಪ್ರೊಸೆಸ್ ಮಾಡಿ, ಅದನ್ನು ಬೀಟ್ ಮಾಡಿ, ಅದನ್ನು ಡ್ರೈ ಮಾಡಿ, ಅದರ ಪೌಡರ್ಸ್ ಫಾರ್ಮಲ್ಲಿ ಬಂದಾಗ ನಿಮಗೆ ಪರ್ kg 350 to 500 rupees per kg ಬೀಳುತ್ತೆ. ಅದೇ ಬಂದು ಎಗ್ ವೈಟ್ ಪೌಡರ್ಸ್ ಆದರೆ ನಿಮ್ಗೆ 600 to 1000 ಬರುತ್ತೆ. ಯೋಕ್ ಆದರೆ ನಿಮ್ಗೆ 400 to 700 ಬರುತ್ತೆ. ಯೋಕ್ ಅಂದರೆ ಒಳಗಡೆ ಇರೋ ಯೆಲ್ಲೋ ಕಲರ್ದು ಇರುತ್ತಲ್ಲ ಅದು. ಓಕೆ? ಎಗ್ ಶೆಲ್ ಪೌಡರು ಇದು ನಾವು ನಾರ್ಮಲಿ ವೇಸ್ಟ್ ಅಂತ ಹೇಳ್ತೇವೆ, ಆಚೆ ಬಿಸಾಕೋದು. ಸೊ ಇದನ್ನು ನೀವು 50 to 150ವರೆಗೂ ನೀವು ಎಗ್ ಶೆಲ್ ಪೌಡರ್ ಕೂಡ ಮಾರ್ಬೋದು. ಲಿಕ್ವಿಡ್ ಹೋಲ್ ಎಗ್ಗು ಇದು ನಿಮ್ಗೆ 80 to 120 per liter ಬರುತ್ತೆ. ಯಾಕೆಂದರೆ ನಾರ್ಮಲಿ ಡ್ರೈ ಮಾಡಿದಾಗ ಆಲ್ಮೋಸ್ಟ್ ಮಾಯ್ಶ್ಚರ್ ಎಲ್ಲ ಹೋಗಿಬಿಡುತ್ತೆ, ಆವಾಗ ಏನಾಗುತ್ತೆ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಅದೇ ನೀವು ಲಿಕ್ವಿಡ್ ಫಾರ್ಮಲ್ಲಿದ್ದಾಗ ಸೊ ಬೆಟರು. ಇನ್ನೊಂದು ನಿಮಗೆ ಇದರಲ್ಲಿ ಮೆನ್ಷನ್ ಆಗದಿರೋದು ಫ್ರೋಝನ್, ಅದು ಕೂಡ ಒಳ್ಳೆ ವಾಲ್ಯೂಮಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಬಟ್ ಸಪ್ಲೈ ಚೈನಲ್ಲಿ -18 ಡಿಗ್ರಿಗೆ ಹೋಗುತ್ತೆ. ಓಕೆನಾ? ಸೊ ಬೇರೆ ಏನು ನೋಡಿದ್ರೆ ನಿಮ್ಗೆ ಒಳ್ಳೊಳ್ಳೆ ಪ್ರೈಸಸ್ ಇದೆ. ಬೇರೆ ಯಾವ ಪರ್ಪಸ್ಗಿದೆ ಅಥವಾ ಕಸ್ಟಮರಿಗೆ ನೀವು ಏನಾದರೂ ಬೇರೆ ರಿಕ್ವೈರ್ಮೆಂಟ್ ಅವರಾಗೆ ಕೊಟ್ಟರು ಅಂದರೆ, ಎಸ್ಪೆಷಲಿ ಈ ಫಾರ್ಮಾಸ್ಯೂಟಿಕಲ್ ಕ್ಯಾಟಗರಿ ಅವರು ಏನಾದರೂ ಕೊಡ್ತಾ ಇದ್ದಾರೆ ಅಥವಾ ಕಾಸ್ಮೆಟಿಕ್ ಇಂಡಸ್ಟ್ರಿಯವರು ಇವರೆಲ್ಲ ಏನಂದರೆ ಪ್ರೀಮಿಯಂ ಪ್ರಾಡಕ್ಟ್ಸು. ಬಟ್ ಆದರೆ ಅವರು ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ಗಳು ಎಲ್ಲ ತುಂಬ ಟೈಟಾಗಿರುತ್ತೆ, ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಸೊ ರಾ ಮೆಟೀರಿಯಲ್ ಬಂದು 45 to 55%, ಪ್ರೊಸೆಸಿಂಗ್ ಒಂದು 12 to 18% ಬೀಳುತ್ತೆ, ಲಾಜಿಸ್ಟಿಕ್ 10 to 15%. ಇವತ್ತಿನ ಟೈಮಲ್ಲಿ ಆಲ್ಮೋಸ್ಟ್ 25 to 32%ವರೆಗೂ ಏರ್ಕೊಂಡಿದೆ. ಓವರ್ ಹೆಡ್ ಕಾಸ್ಟ್ ಬಂದು ನಿಮಗೆ 8 to 12% ಮತ್ತು ಮಾರ್ಜಿನ್ ಬಂದು 10 to 20% ಆರಾಮಾಗಿ ತೆಗಿಬೋದು. ಸೊ ಇದು ನೀವು ಎಗ್ ವೈಟಿಗೆ ಆದರೆ ಬರೀ ಎಗ್ ಶೆಲ್ಲು ಅಂದರೆ ಬೇಸಿಕ್ಲಿ ರಾ ಎಗ್ಸ್ಗಳು, ಟೇಬಲ್ ಎಗ್ಸ್ಗಳಿಗೆ ಅಂದರೆ ಇಷ್ಟು ಮಾರ್ಜಿನ್ ಇಲ್ಲ, ಸ್ವಲ್ಪ ಕಡಿಮೆ ಮಾರ್ಜಿನಲ್ಲಿ ಕೆಲಸ ಮಾಡಬೇಕು. ಪೇಮೆಂಟ್ಸ್ಗಳು ಸ್ವಲ್ಪ ಸುಮಾರಾಗಿ ಸಿಗುತ್ತೆ. ಬಟ್ ಬೇರೆ ವಿಷಯಗಳೆಲ್ಲ ಆದರೆ ನಿಮ್ಗೆ ಒಳ್ಳೆ ಮಾರ್ಜಿನ್ಸ್ಗಳಿದೆ, ಅಡ್ವಾನ್ಸ್ ಪೇಮೆಂಟ್ ಕೂಡ ಸಿಗುತ್ತೆ. ರೆಗ್ಯುಲೇಟರಿ ಕಂಪ್ಲೈನ್ಸಸ್ ಏನು ಇವತ್ತಿನ ಟೈಮಲ್ಲಿ IEC ಮ್ಯಾಂಡೇಟ್ರಿ ಬೇಕಾಗಿರೋದು, IEC ಅಪೆಡಾ ಬೇಕು, ಆಮೇಲೆ FSSAI ಸೆಂಟ್ರಲ್ ಲೈಸೆನ್ಸ್ ಬೇಕು, IEC ಈ ಸರ್ಟಿಫಿಕೇಟ್ಗಳನ್ನ ಮಾಡ್ತೀವಲ್ಲ ನಾವು, ಈ ಪ್ರಾಡಕ್ಟ್ಗಳು ಎಷ್ಟು ಚೆನ್ನಾಗಿದೆ ಅನ್ನೋದು, ಅವಾಗ ನಾವು ಏನು ಮಾಡ್ತೇವೆ, ಇನ್ಸ್ಪೆಕ್ಷನ್ ಮಾಡಿಸ್ಕೊಳ್ತೇವೆ. ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಕೌನ್ಸಿಲ್ ಅಲ್ಲಿಂದ ನೀವು ಪರ್ ಶಿಪ್ಮೆಂಟು ಅದರ ಕ್ವಾಲಿಟಿ ಏನೋ, ಹೆಲ್ತ್ ಏನೋ, ಯಾವ ಥರ ಇದೆ ಏನಂತಂದರೆ ಈ ಚಿಕನ್ಗಳು ಇವೆಲ್ಲ ಬರ್ಡ್ ಕ್ಯಾಟಗರಿಯಲ್ಲಿ ಬರುತ್ತಲ್ಲ, ಇವಕ್ಕೆಲ್ಲ ಒಂಥರ ರೋಗ ಬಡ್ಕೊಳುತ್ತೆ ಅವಾಗವಾಗ, ಈ ಬರ್ಡ್ ಫ್ಲೂ ಅಂತ ಹೇಳ್ತೇವೆ. ಆ ಥರ ಏನಾದ್ರು ಒಂದು ಕಂಟೈನರಲ್ಲಿ ಆಗಿತ್ತು ಅಂದರೂ ಕೂಡ ಅವ್ರು ಏನು ಮಾಡ್ತಾರೆ, ಇಡೀ ಕಂಟೈನರ್ ಬ್ಯಾನ್ ಮಾಡಿಬಿಡ್ತಾರೆ.
ಆ ದೇಶದಿಂದ ಬರೋ ಎಲ್ಲ ಕಂಟೈನರು ಬ್ಯಾನ್ ಮಾಡ್ತಾರೆ. ಸೊ ಆ ಥರ ಸಮಸ್ಯೆಗಳು ಬರಬಾರ್ದು ಅನ್ನೋದಾದರೆ ನೀವು ದಯಮಾಡಿ ಅದನ್ನು ಟೆಸ್ಟ್ ಮಾಡಿಕೊಂಡು ನಿಮ್ಮ ಎಗ್ಗಳು ಕರೆಕ್ಟಾಗಿದೆ, ಪ್ರಾಪರ್ ಸರ್ಟಿಫಿಕೇಟಲ್ಲಿದೆ, ಪ್ರಾಪರ್ ನಾವು ಮೇಂಟೈನ್ ಮಾಡಿದ್ದೇವೆ, ಇದೆಲ್ಲ ರೆಕಾರ್ಡ್ಸ್ ಇದೆ ಅಂತ ಪ್ರೂವ್ ಮಾಡಿದರೆ ನೀವು ದಾಟ್ಕೊಳ್ತೀರಾ. ಇಲ್ಲ ಅಂದರೆ ನಿಮ್ಮ ಕಂಟೈನರ್ಗಳು ರಿಜೆಕ್ಟ್ ಆಗೋದು 100% ಗ್ಯಾರಂಟಿ. ಸರ್ ಇರೋ ಮಾರ್ಜಿನೇ ಕಡಿಮೆ. ಸೊ ಇರೋ ಮಾರ್ಜಿನ್ ಕಡಿಮೆ ಅಂದರೆ ಅದು ನಾರ್ಮಲಿ ಟೇಬಲ್ ಎಗ್ಸ್ ಅವರೆಲ್ಲ ಇಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರ ಕಂಟೈನರ್ ರಿಜೆಕ್ಟ್ ಆದರೂ ಇಷ್ಟು ದೊಡ್ಡ ಲಾಸು ಆಗಲ್ಲ ಅವ್ರಿಗೆ. ಸೊ ಅದು ನಡೆದೋಗುತ್ತೆ, ನೋಡ್ಕೊಳ್ಳಿ. ನೀವು ಆ ಥರ ಪ್ರಾಡಕ್ಟ್ಗಳನ್ನ ಮಾಡದೇ ಇದ್ದರೆ ನಿಮ್ಗೆ ಒಳ್ಳೆಯದು. ಓಕೆ, GST ರಿಜಿಸ್ಟ್ರೇಷನು ಇದಂತೂ ಮ್ಯಾಂಡೇಟ್ರಿ, ಇದನ್ನು ಸ್ಕಿಪ್ ಮಾಡೋ ಹಂಗಿಲ್ಲ. AD ಕೋಡ್ ರಿಜಿಸ್ಟ್ರೇಷನು, ಯಾವುದೇ ಪೋರ್ಟ್ ನೀವು ಪಿಕ್ ಮಾಡಬೇಕಂದ್ರೆ ನಿಮ್ಗೆ AD ಕೋಡ್ ಬೇಕಾಗುತ್ತೆ. ಅದು ನಿಮ್ಮ ಬ್ಯಾಂಕಿಂದ AD ಕೋಡ್ ಸಿಗುತ್ತೆ. ಆದರೆ ಒಂದು ಅಡ್ವೈಸ್ ಏನು ಅಂದರೆ ಬ್ಯಾಂಕ್ಗಳನ್ನ ಆರಿಸ್ಕೊಳ್ಳೋ ಮುಂಚೆ ನೀವು ಡಿಸೈಡ್ ಮಾಡಿ ಅವ್ರ ಹತ್ರ ಆ ಬ್ರಾಂಚಲ್ಲಿ AD ಕೋಡ್ ರಿಜಿಸ್ಟರ್ಡ್ ಇದ್ದಾರಾ ಇಲ್ವಾ, ಇಲ್ಲ ಅಂದರೆ ಸಮಸ್ಯೆಗಳಾಗುತ್ತೆ. ಓಕೆನಾ? ಸೊ ಇವಾಗ ನಾವು ಯಾವ ಮಾರ್ಕೆಟಿಂಗ್ ಮಾರಬೇಕು? GCC ಮಾರ್ಕೆಟ್ಗಳು ಎಲ್ಲೆಲ್ಲಿ ಯುದ್ಧ ಆಗ್ತಾ ಇದೆಯಲ್ಲ ಇವತ್ತಿನ ಟೈಮಲ್ಲಿ, ಅವೆಲ್ಲ ಮಾರ್ಕೆಟ್ಗಳೇ ನಮ್ಮದು. ಅಲ್ಲೆಲ್ಲ ಬಾಂಬ್ ಬೀಳ್ತಾ ಇದೆ, ನೀವು ಮೊಟ್ಟೆ ಬೀಳಿಸಿ ಅಷ್ಟೇ ಅಲ್ಲಿ. ಓಕೆನಾ? ಸೊ ಯುರೋಪಿಯನ್ ಯೂನಿಯನ್ ಇದಕ್ಕೆ ಸರ್ಟಿಫಿಕೇಷನ್ ಎಲ್ಲ ತುಂಬ ಟೈಟ್ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಇವತ್ತಿನ ಟೈಮಲ್ಲಿ ಮಾರ್ಕೆಟಿಂಗ್ ಕಾಸ್ಟ್ಗಳು ತುಂಬ ಹೈ ಇದೆ ಯುರೋಪಿಯನ್ ಯೂನಿಯನಲ್ಲಿ. ಬಟ್ ಆದರೆ ಏನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ, ಇನ್ನು ಮುಂದೆ ಎಕ್ಸಿಕ್ಯೂಟ್ ಆಗುತ್ತೆ, ಮುಂದೆ ಬೆನಿಫಿಟ್ ಬರುತ್ತೆ, ದೆನ್ ಕನ್ಸಿಡರ್. ಜಪಾನಲ್ಲಿ ಸರ್ಟಿಫಿಕೇಷನ್ ತೊಗೊಂಡ್ರೆ ನಿಮ್ಗೆ ರೆಗ್ಯುಲರ್ಲಿ ಸಪ್ಲೈ ಮಾಡೋ ಕ್ವಾಲಿಟಿ ಏನಿದೆ ಅದರಲ್ಲಿ ಏನೂ ಕಾಂಪ್ರಮೈಸ್ ನಡೆಯಲ್ಲ. ಅವರೊಂದು ಸ್ವಲ್ಪ ಹೇಗೆ ಅಂತಂದರೆ ಈ ಥರ ಆಗಬೇಕಂದ್ರೆ ಇದೇ ಥರನೇ ಆಗಬೇಕು, ಈ ಥರ ಪ್ಯಾರಾಮೀಟರ್ಸ್ ಇರಬೇಕಂದ್ರೆ ಅದೇ ಥರನೇ ಇರಬೇಕು, ಅದಕ್ಕೇನು ವ್ಯತ್ಯಾಸ ಕೂಡ ನಡೆಯೋಂಗಿಲ್ಲ. USA ಟ್ರಂಪ್ ಇರೋವರೆಗೂ ಗೊತ್ತಿಲ್ಲ. ಇವತ್ತಿನ ಮೊಟ್ಟೆ ಡಿಸ್ಪ್ಯಾಚ್ ಆಗೋವರೆಗೂ 10% ಇರುತ್ತೆ, ನಾಳೆ ಹೋಗೋಷ್ಟರಲ್ಲಿ 25% ಆಗುತ್ತೆ. ಅದು ಮುಟ್ಟಿ ಅವ್ರಿಗೆ ಡೆಲಿವರಿ ಆಗೋಷ್ಟರಲ್ಲಿ 50% ಡ್ಯೂಟಿ ಕೂಡ ಬಿದ್ದಿರ್ಬೋದು, ಹೇಳಕ್ಕೆ ಬರಲ್ಲ. ಆ ಮನುಷ್ಯ ಮಲ್ಕೊಂಡಿದ್ಮೇಲೆ ಏನು ಮಾತಾಡ್ತಾನೆ ಅವನಿಗೆ ಗೊತ್ತು. ಆಸಿಯನ್ ನೇಷನ್ಸಲ್ಲಿ ಆರಾಮಾಗಿ ಮಾಡ್ಕೋಬೋದು. ಅಕ್ಕಪಕ್ಕ ಅಂದರೆ ಈ ಚೆನ್ನೈ ಸೈಡ್ ಅಂದರೆ ಬೇ ಆಫ್ ಬೆಂಗಾಲ್ ಸೈಡು ಮಾರ್ಕೆಟ್ಸ್ಗಳಲ್ಲೆಲ್ಲ ಒಳ್ಳೆ ಪ್ರೈಸಲ್ಲಿ ಎಕ್ಸ್ಪೋರ್ಟ್ ಆಗ್ತಾಯಿದೆ. ತಲೆನೋವು ಕಡಿಮೆ, ಡಿಸ್ಪ್ಯಾಚ್ ಟರ್ನ್ ಅರೌಂಡ್ ಟೈಮ್ ಕಡಿಮೆ. ಯಾಕೆಂದರೆ ಸಿಂಗಾಪುರ್ ಆಗಿರ್ಬೋದು, ಮಲೇಷಿಯಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು, ಇಲ್ಲೆಲ್ಲ ಆಲ್ರೆಡಿ ಎಗ್ಸ್ಗಳು ಏನು ತುಂಬ ದೊಡ್ಡದು ಪ್ರಾಡಕ್ಟ್ಸ್ ನಮ್ಮದು ಅಥವಾ ಬೇರೆ ವೆರೈಟಿ ಆ ಥರ ನಾರ್ಮಲ್ ಎಗ್ಸ್ಗಳಿಗಿಲ್ಲ. ಬಟ್ ಅದೇ ನೀವು ಲಿಕ್ವಿಡ್ ಎಗ್ಸು, ಈ ಪೌಡರು ಅದು ಇದು ಮಾಡಿದಾಗ ತುಂಬ ಮಾರ್ಕೆಟ್ಗಳು ಓಪನ್ ಆಗುತ್ತೆ. ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಆಸ್ಟ್ರೇಲಿಯಾ ಆದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಲ್ರೆಡಿ ಇದೆ, ಎಗ್ ಕೂಡ ಅದರಲ್ಲಿ ಇರೋದ್ರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ. ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಫ್ರೆಶ್ ಎಗ್ಸು ನಿಮಗೆ ನಾರ್ಮಲಿ ಡಿಸ್ಪ್ಯಾಚ್ ಮಾಡುವಾಗ 4 to 10 ಡಿಗ್ರಿ ಸೆಲ್ಸಿಯಸ್ಸು, ಲಿಕ್ವಿಡ್ ಆದರೆ 0 to 4 ಡಿಗ್ರಿ ಸೆಲ್ಸಿಯಸ್ಸು, ಚಿಲ್ಡ್ ಟೆಂಪ್ರೇಚರ್ ಅಂತ ಹೇಳ್ತೇವೆ. ನಾರ್ಮಲಿ ಎಗ್ ಪೌಡರ್ ಆದರೆ ನಾರ್ಮಲ್ ಟೆಂಪ್ರೇಚರಲ್ಲಿ ಇಡ್ಬೋದು, ಜಾರಲ್ಲಿರುತ್ತೆ, ಬ್ಯಾಗಲ್ಲಿ ಬರುತ್ತೆ. ಬಿಟ್ಟರೆ ನಿಮಗೆ ಟಬ್ಬಲ್ಲಿ ಬರುತ್ತೆ. ಟಬ್ ಅಂದರೆ ಇದು ಈ ಕ್ಯಾನ್ಗಳು ಬರುತ್ತಲ್ಲ ಆ ಥರದ್ದು. ಇನ್ನೊಂದು ಬಂದು ಫ್ರೋಝನ್ ಬರುತ್ತೆ. ಫ್ರೋಝನ್ ಆದರೆ ನಿಮ್ಗೆ -18 ಡಿಗ್ರಿ ಟೆಂಪ್ರೇಚರು, ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾರ್ಮಲಿ ಇವಾಗ ಆಂಧ್ರ, ತಮಿಳ್ನಾಡು, ಕರ್ನಾಟಕ ಇವೆಲ್ಲವೂ ಕೂಡ ಚೆನ್ನೈ ಪೋರ್ಟ್ ಯೂಸ್ ಮಾಡ್ತಾರೆ. JNPT ಇದೆ, ಮಹಾರಾಷ್ಟ್ರ, ಗುಜರಾತ್ ಆ ಬೆಲ್ಟ್ ಎಲ್ಲ. ಬಿಟ್ಟರೆ ಮುಂಡ್ರಾ ಇದೆ, ಕೃಷ್ಣಪಟ್ಟಣಂ ಪ್ಲ್ಯಾನ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಇವಾಗ ನೀವು ಯಾವ ಮಾಡೆಲಲ್ಲಿ ಕೆಲಸ ಮಾಡ್ಬೋದು? ಸರ್ ಮ್ಯಾನುಫ್ಯಾಕ್ಚರ್ ಕಮ್ ಎಕ್ಸ್ಪೋರ್ಟರ್ ಅಂದರೆ ಒಂದು 3.5 to 28 ಕೋಟಿ ಖರ್ಚು ಬರುತ್ತೆ. ಇವಾಗ ಯಾವ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಇದನ್ನು? ಸರ್ ಇಷ್ಟು ಕಾಸ್ಟ್ ಬೀಳುತ್ತಾ? ನೀವು ಎಷ್ಟು ದೊಡ್ಡ ಮೆಷಿನ್ಗಳನ್ನ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಎಷ್ಟು ವಾಲ್ಯೂಮಲ್ಲಿ ನೀವು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಇದೆಲ್ಲ ಒಂದು ರೇಂಜ್ ಕೊಡ್ತೇವೆ. ಅದರ ಅರ್ಥ ಏನಂತಂದರೆ ಇದೇ ರೇಂಜಲ್ಲಿ ನೀವು ಕೆಲಸ ಮಾಡಬೇಕು. ಸರ್ ಮಷಿನ್ಗಳು ಚೀಪಾಗಿ ಸಿಗುತ್ತಲ್ಲ, ಇಷ್ಟೆಲ್ಲ ಖರ್ಚು ಯಾಕೆ? ಕಡಿಮೆನೂ ಆಗುತ್ತೆ, ದೊಡ್ಡದು ಆಗುತ್ತೆ. ನಿಮಗೆ ಏನು ಬೇಕು, ಯಾವ ಥರ ಫೆಸಿಲಿಟಿ ಬೇಕು, ಏನು ಕೆಪಾಸಿಟಿ ಬೇಕು, ಎಲ್ಲಿ ಮಾಡ್ತಾ ಇದ್ದೀರಾ, ಆ ಮಷಿನ್ಗಳು ಎಲ್ಲಿಂದ ತರ್ತಾ ಇದ್ದೀರಾ, ಏನು ಕೆಪಾಸಿಟಿಯಲ್ಲಿ ಎಷ್ಟು ಆಟೋಮೇಷನ್ ಲೆವೆಲ್ ಇದೆ, ಏನೆಲ್ಲ ನೀವು ಆ ಮಷೀನಿಂದ ಮಾಡ್ಬೋದು, ಅದ್ರ ಮೇಲೆಲ್ಲ ಪ್ರೈಸಸ್ ಚೇಂಜ್ ಆಗುತ್ತೆ. ಸುಮ್ಮನೆ ಸರ್ ಇಷ್ಟೆಲ್ಲ ಕಾಸ್ಟ್ ಆಗೋದೇ ಇಲ್ಲ, ನಾವು ಆಲ್ರೆಡಿ ಮಾಡ್ತಾ ಇದ್ದೇವೆ, ನಾವು ಚಿಕ್ಕ ಮಿಷಿನ್ ಇದೆ, ನೀವು ಏನು ಮಾಡ್ತಾ ಇದ್ರೆ ಅದರಿಂದ ನನಗೇನೂ ವ್ಯತ್ಯಾಸ ಇಲ್ಲ. ನೀವು ಒಳ್ಳೆಯದಾಗಲಿ, ನೀವು ಮಾಡಿ. ಯಾರೋ ಒಬ್ಬರು ಯೋಚನೆ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಮಾಡಬೇಕಂದ್ರೆ ಸ್ವಲ್ಪ ಎಕ್ಸ್ಪೋರ್ಟ್ ಪರ್ಪಸು, ದೊಡ್ಡ ವಾಲ್ಯೂಮು, ಖರ್ಚುಗಳು ಕಡಿಮೆ ಆಗಬೇಕು, ಲಾಂಗ್ ಟರ್ಮಲ್ಲಿ ನಾನು ಮಾರ್ಕೆಟಲ್ಲಿ ಇರಬೇಕು, ಎಲ್ಲ ವೆರೈಟೀಸ್ ಕೊಡಬೇಕು ಅನ್ನೋದಾದರೆ ದಯಮಾಡಿ ಯೋಚನೆ ಮಾಡ್ಕೊಳ್ಳಿ. ಓಕೆನಾ? ಇನ್ನೊಂದು ಬಂದು ಮರ್ಚೆಂಟ್ ಕಮ್ ಎಕ್ಸ್ಪೋರ್ಟು, ಮ್ಯಾನುಫ್ಯಾಕ್ಚರಿಂಗ್ ಕಮ್ ಎಕ್ಸ್ಪೋರ್ಟರ್ಸಲ್ಲಿ ಏನಾಗುತ್ತೆ, ಇದರ ಮೇಲ್ಗಡೆ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ ಎಕ್ಸ್ಪೋರ್ಟು ನೀವೇ ಮಾಡ್ಬೇಕು ಅಂದ್ಕೊಂಡಾಗ ಈ ಮೇಲ್ಗಡೆ ಇರೋ ಖರ್ಚುಗಳನ್ನ ನೀವು ತೊಗೊಳ್ಬೇಕಾಗತ್ತೆ. ಇನ್ನೊಂದು ಬಂದು ಮರ್ಚೆಂಟ್ ಎಕ್ಸ್ಪೋರ್ಟು, ನಮ್ದು ಏನೂ ಇಲ್ಲ ಸರ್, ಅವ್ರು ಏನು ಮಾಡಿಕೊಡ್ತಾರೆ ಅದನ್ನು ನಾವು ಮಾರ್ತೇವೆ ಅಷ್ಟೇ. ಸೊ ಅವಾಗ ಏನಾಗುತ್ತೆ, 20 ರಿಂದ 55 ಲಕ್ಷ ಇದು ನಿಮ್ಮ ಮಿನಿಮಮ್, ನಿಮ್ಮ ಏನು ರಾ ಮೆಟೀರಿಯಲ್ ಕಾಸ್ಟು. ಪೇಮೆಂಟ್ ಅಡ್ವಾನ್ಸ್ ಬರದೇ ಹೋದರೆ ಅಥವಾ ಸ್ವಲ್ಪ ಬಂದಿರುತ್ತೆ, ಇನ್ನೂ ಸ್ವಲ್ಪ ನಾವು ಅರೇಂಜ್ ಮಾಡಬೇಕು, ಒಂದು 20 ಲಕ್ಷದಿಂದ ನೀವು ಶುರು ಆಗಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಸಮಸ್ಯೆಗಳಿಲ್ಲ. ಆದರೆ ಟೇಬಲ್ ಎಗ್ಸು ಈ ಮಾರ್ಜಿನ್ಗಳು ಕಡಿಮೆ ಇರುತ್ತೆ. ಇವಾಗ ಮ್ಯಾನುಫ್ಯಾಕ್ಚರ್ಸು, ಫಾರ್ಮ್ದವರು ಸರ್ ಅವರೆಲ್ಲ ದುಡ್ಡು ಹೆಚ್ಚಿಗೆ ತೊಗೊಳ್ತಾರೆ, ಮಾರ್ಜಿನ್ ಹೆಚ್ಚಿಗೆ ಇರುತ್ತೆ, ಅವ್ರದ್ದು ಖರ್ಚು ಹೆಚ್ಚಿಗೆ ಇದೆ, ಅವರ ಉಳಿಯೋದು ಅಷ್ಟೇ ಇರುತ್ತೆ, ಬ್ಯಾಂಕಿನ ಸಾಲಗಳನ್ನೆಲ್ಲ ಕಟ್ಟಬೇಕು, ಎಲ್ಲ ಲೇಬರ್ ಖರ್ಚು ಅವ್ರ ಮೇಲೆ ಇರುತ್ತೆ. ನೀವೇನಿಲ್ಲ ಒಂದು ಫೋನಲ್ಲಿ ಆರ್ಡರ್ ತೊಗೊಳ್ತೀರಾ, ಒಂದು ಫೋನಲ್ಲಿ ಸಪ್ಲೈಯರ್ ಹುಡುಕ್ತೀರಾ, ಬಂದುಬಿಟ್ಟು ಡೀಲ್ ಮಾಡ್ಕೊಳ್ತೀರಾ. 8 to 20% ಇಸ್ ಗುಡ್ ಮನಿ, ಏನೂ ಓವರ್ ಹೆಡ್ ಕಮಿಟ್ಮೆಂಟ್ ಇಲ್ಲದೆ. ಓಕೆನಾ? ಹಾಗಂತ ಹೇಳ್ಬಿಟ್ಟು ನಿಮಗೇನು ಈಸಿಯಾಗಿ ಯಾರೂ ಆರ್ಡರ್ ಕೊಡೋಲ್ಲ, ಬಟ್ ಅದು ಬೇರೆ. ಬಟ್ ಆದರೆ ಜನರಲ್ಲಾಗಿ ನಾವು ಹೇಳೋದೇನಂತಂದರೆ ಮರ್ಚೆಂಟ್ ಇಟ್ ಇಸ್ ಸ್ವಲ್ಪ ಈಸಿಲಿ
ಪ್ರಾಡಕ್ಟ್ ಶಿಫ್ಟ್ ಮಾಡ್ಬೋದು. ಇವಾಗ ಫಾರ್ಮ್ ಹಾಕೊಂಡವ್ರು ಫ್ಯಾಕ್ಟ್ರಿ ಹಾಕ್ಕೊಂಡವ್ರು ಏನು ಮಾಡೋಕ್ಕೆ ಬರುತ್ತೆ? ಫ್ಯಾಕ್ಟ್ರಿ ಆಲ್ರೆಡಿ ಹಾಕಾಯಿತು, ಹೆಗ್ಗೆ ಮಾಡಬೇಕು. ನೀವು ಆ ಥರ ಅಲ್ಲಲ್ಲ, ಓಡಾಡ್ತಾ 2 ಪ್ರಾಡಕ್ಟ್ ಜೋಡಿಸ್ಕೊಳ್ತೀರ, ಓಡಾಡ್ತಾ 2 ಪ್ರಾಡಕ್ಟ್ನ ಬೆಳೆಸ್ಕೊಂಡು ಹೋಗ್ತಿರ್ತಾರೆ. ಸೊ ಅದನ್ನು ನೋಡ್ಕೊಳ್ಳಿ. ನಿಮಗೊಂದು ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಎಲ್ಲ ಬಿಸ್ನೆಸ್ ಮಾಡಲಲ್ಲೂ ಇದೆ. ಬಟ್ ಆದರೆ ಏನು ಟ್ರೇಡಿಂಗ್ ಮಾಡಲ್ಸಲ್ಲಿ ನಿಮಗೆ ತಲೆನೋವುಗಳಿಗೆ ಸ್ವಲ್ಪ ಕಡಿಮೆ. ಆದರೆ ಏನು ಇದರಲ್ಲಿ ಏನಾಗುತ್ತೆ ಅಂತಂದರೆ, ಈ ಮ್ಯಾನುಫ್ಯಾಕ್ಚರ್ಸ್ ಏನಾದರೂ ಸ್ವಲ್ಪ ಕ್ವಾಲಿಟಿಯಲ್ಲಿ ಅಥವಾ ಈ ಎಗ್ಗಳನ್ನ ಕಲೆಕ್ಟ್ ಮಾಡೋದು ಅಥವಾ ಅದರ ಸ್ಯಾನಿಟೈಸೇಷನ್ ಇರ್ಬೋದು, ಹೈಜೀನ್ ಇರ್ಬೋದು, ಸರ್ಟಿಫಿಕೇಷನ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಅಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಫೀಡ್ ಗೀಡ್ ಏನಾದರೂ ಸ್ವಲ್ಪ ಚೇಂಜ್ ಮಾಡಿದ್ರು, ಲೋ ಕ್ವಾಲಿಟಿದು ಹಾಕಿದ್ರು ಅಂದರೆ ಆಟೋಮ್ಯಾಟಿಕ್ಲಿ ನಿಮ್ಮ ಮೆಟೀರಿಯಲ್ಗಳು ರಿಜೆಕ್ಟ್ ಆಗುತ್ತೆ, ಎಲ್ಲ ಕೂಡ ನಿಮ್ಮ ಕುತ್ತಿಗೆ ಮೇಲೆ ಬರುತ್ತೆ. ಅದನ್ನು ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ತೀರಾ ನೋಡ್ಕೊಂಡ್ಬಿಟ್ಟು ಮಾಡಿ, ಓಕೆನಾ. ಇವತ್ತು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದರೆ ಏನೆಲ್ಲ ಬೇಕು? ಒಂದು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನು. ಇವತ್ತಿನ ಟೈಮ್ಗಳು ಚೇಂಜ್ ಆಗಿದೆ. ಮುಂಚೆ ಒಂದು ಟೈಮಲ್ಲಿ ನಾನು ಪ್ರೊಪ್ರೈಟರ್ಶಿಪ್ ಮಾಡಿ ಅಂತ ಹೇಳ್ತಾ ಇದ್ದೆ. ಬಟ್ ದಯಮಾಡಿ ಇವತ್ತಿನ ಟೈಮಿಂದ ಸ್ಟಾರ್ಟಪ್ ಇಂಡಿಯಾ ಇರ್ಬೋದು, ಟ್ಯಾಕ್ಸ್ ಬೆನಿಫಿಟ್ ಇರ್ಬೋದು, ಕಂಪ್ನಿ ರಿಜಿಸ್ಟ್ರೇಷನ್ಸ್ ಇರ್ಬೋದು, ಇವೆಲ್ಲ ನೋಡಿದ್ರೆ ದಯಮಾಡಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದು. ಯಾಕಂದರೆ ನಿಮಗೆ ಫಂಡು ಕೂಡ ರೈಸ್ ಮಾಡ್ಬೋದು, ಬಿಸ್ನೆಸ್ಸು ಬೆಳೆಸ್ಕೊಳ್ಬೋದು, ಟ್ಯಾಕ್ಸ್ ಕೂಡ 3 ವರ್ಷ ವೇ ಆಫ್ ಇರೋದು ಸಿಗುತ್ತೆ. ಪ್ಲಸ್ ಇನ್ಸೆಂಟಿವ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ನೀವು ತೊಗೊಳ್ಬೋದು. ಪ್ಲಸ್ ಇನ್ನೊಂದೇನೆಂದರೆ ಬ್ಯಾಂಕ್ಗಳು ಮರ್ಯಾದೆ ಕೊಡ್ತಾರೆ ಪ್ರೈವೇಟ್ ಲಿಮಿಟೆಡ್ಗೆ, ಪ್ರೊಪ್ರೈಟರ್ಶಿಪ್ಗೆ ಅಷ್ಟಿರಲ್ಲ. ಓಕೆ, ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಸಿಗುತ್ತೆ, GST ರಿಜಿಸ್ಟ್ರೇಷನ್ಸು, ಕರೆಂಟ್ ಅಕೌಂಟು ವಿತ್ AD ಕೋಡ್, ಯಾವ ಬ್ರಾಂಚ್ ಇದೆ, ಯಾವ ಬ್ಯಾಂಕ್ ಇದೆ, ಬರೀ ಬ್ಯಾಂಕ್ ಅಷ್ಟೇ ಅಲ್ಲ, ಯಾವ ಬ್ರಾಂಚ್ ಇದೆ ಅದನ್ನು ಕೂಡ ನೋಡ್ಕೋಬೇಕು. ಪ್ಲಸ್ ನಿಮಗೆ ಉದ್ಯಮಲ್ಲಿ MSME ಸ್ಕೀಮಲ್ಲೂ ಕೂಡ ನಿಮಗೆ ಬೇಕಾದಷ್ಟು ಇನ್ಸೆಂಟಿವ್ಸ್ಗಳಿದೆ. ಅದರಲ್ಲೂ ಕೂಡ ಚಾರ್ಜ್ ಮಾಡೋ ಇನ್ಸೆಂಟಿವ್ಸ್ ಮೇಲೆ, ಇಂಟ್ರೆಸ್ಟ್ ಮೇಲೆ ಅದರಲ್ಲೂ ಕೂಡ ಎಕ್ಸಿಬಿಷನ್ ಸಿಗುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಡಿಜಿಟಲ್ ಸಿಗ್ನೇಟರಿ ಸರ್ಟಿಫಿಕೇಟು, ನಮ್ದು ಯಾವುದೇ ಪ್ಲ್ಯಾನ್ಗಳನ್ನ ನೀವು ಪರ್ಚೇಸ್ ಮಾಡ್ತಿರೋದು ಕೂಡ ಇದೆಲ್ಲ ಇನ್ಕ್ಲೂಡೆಡ್ ಇರುತ್ತೆ. ಇದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ, ಓಕೆನಾ. ಇದರ ಮೇಲ್ಗಡೆ ನೆಕ್ಸ್ಟ್ ಬರೋದೇನು? IC ಕೋಡು, ಅಪೆಡಾ ರಿಜಿಸ್ಟ್ರೇಷನು, FSSAI ಸೆಂಟ್ರಲ್ ಲೈಸೆನ್ಸು, AD ಕೋಡು ಮತ್ತು DSC. ಸೊ ಇದೆಲ್ಲ ನಿಮಗೆ ಏನು ಕಾಸ್ಟ್ ಬರುತ್ತೆ ಇದನ್ನು ನೀವೇ ಮಾಡಿಕೊಂಡ್ರೆ, ಅಥವಾ ನಿಮ್ಗೆ ಬೇರೆ ಯಾರಾದರೂ ಮಾಡಿಕೊಟ್ರೆ ಖರ್ಚುಗಳು ಬರುತ್ತೆ, ಅದನ್ನು ನೋಡ್ಕೊಳ್ಳಿ, ಓಕೆನಾ. ಫೆಸಿಲಿಟಿ ಸೆಟಪ್ ಆದರೆ ಲ್ಯಾಂಡು ಬಿಲ್ಡಿಂಗು ಎಲ್ಲಿ ಮಾಡ್ತಾಯಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ 1 ಎಕರೆನೂ ಆಗಲ್ಲ, ಅರ್ಧ ಎಕರೆನೂ ಆಗಲ್ಲ, ತುಂಬ ರೇಟ್ ಹೇಳ್ತಾ ಇದ್ದಾರೆ. ಸರ್ ಇವಾಗ ಇರೋ ಮಾರ್ಕೆಟ್ ಈ ಥರ ಇದೆ, ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಫಾರ್ಮ್ ಆಗಿರ್ಬೋದು, ಪ್ರೊಡಕ್ಷನ್ ಪ್ಲಾಂಟ್ ಆಗಿರ್ಬೋದು, ಎಷ್ಟು ದೊಡ್ಡ ಸೆಟಪ್ ಮಾಡ್ತಾಯಿದ್ದೀರಾ, ಏನೆಲ್ಲ ಮಾಡ್ತಾಯಿದ್ದೀರಾ, ಲೇಬರ್ ಏನು, ಖರ್ಚು ಏನು, ಅದೆಲ್ಲ ಇರುತ್ತೆ. ಸ್ಟಾರ್ಟಿಂಗಲ್ಲಿ ತುಂಬ ಕಡಿಮೆ ಅಂದ್ಕೊಂಡು ನಡೆಯೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ಕೊಟ್ಟಿರೋ ನಂಬರು ರಿಸರ್ಚ್ ಮಾಡಿಬಿಟ್ಟೆ ಕೊಟ್ಟಿರ್ತೇವೆ. ಸೊ ಅದಕ್ಕೆ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಓಪನ್ ಮೈಂಡ್ ಇಟ್ಕೊಂಡು ನೋಡಿ, ಕ್ಯಾಲ್ಕುಲೇಟ್ ಮಾಡಿ, ಅದು ಬಂದರೆ ಒಳ್ಳೆಯದು. ಕಡಿಮೆ ಅಲ್ಲಾದರೆ ತುಂಬ ಒಳ್ಳೆಯದಲ್ಲ, ಏನು ಸುಖನೇ, ರೈಟ್. ಒಂದು ವೇಳೆ ಗೊತ್ತಿಲ್ಲದೆ ಕೆಲವೊಂದು ವಿಷಯಗಳನ್ನ ಮಿಸ್ ಮಾಡಿಕೊಂಡು ಲೇಟಾಗಿ ಸಿಕ್ಕಾಕೊಂಡಾಗ ಮತ್ತೆ ಸಾಲ ಕೇಳ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿ ರೆಡಿಯಾಗಿ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಪ್ರೊಸೆಸಿಂಗ್ ಪ್ಲಾಂಟ್ ಇರ್ಬೋದು, ಕೋಲ್ಡ್ ಸ್ಟೋರೇಜ್ ಇರ್ಬೋದು, QC ಲ್ಯಾಬ್ ಇರ್ಬೋದು. ಕೋಲ್ಡ್ ಸ್ಟೋರೇಜ್ ಯಾರು ಪ್ಲ್ಯಾನ್ ಮಾಡಲ್ಲ, ಮಾರ್ಬಿಡ್ತೇವೆ, ಮಾಡ್ತೀರ, ಬಟ್ ಅವಾಗಲೇ ಆರ್ಡರ್ ಬರಬೇಕಲ್ಲ, ಅದನ್ನು ಕೂಡ ಯೋಚನೆ ಮಾಡ್ಕೋಬೇಕು. ಸ್ವಲ್ಪ ಹಿಂದೆ ಮುಂದೆ ಆಯಿತು ಆರ್ಡರ್ ಬರೋದರಲ್ಲಿ ಅಂದರೆ ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕಾಗತ್ತೆ, ಅಥವಾ ಟೆಂಪ್ರೇಚರ್ ಏನಿದೆ, ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. QC ಲ್ಯಾಬೊರೇಟರೀಸ್ ಇರ್ಬೋದು, ಇದನ್ನಂತೂ ಯಾರೂ ಮಾಡಲ್ಲ. ಸೊ ನಾರ್ಮಲಿ ಅಲ್ಲೂ ಕೂಡ ಖರ್ಚಿದೆ. ಸೊ ನೀವು ಏನು ಪ್ರಾಡಕ್ಟ್ನ ಮಾಡ್ತಾ ಇದ್ದೀರಾ ಅದನ್ನು ಟೆಸ್ಟು ಮಾಡಲ್ಲ, ಅದ್ರ ಕ್ವಾಲಿಟಿ ಅಶ್ಯೂರೆನ್ಸ್ ಇಲ್ಲ ಅಂತಂದರೆ ನಿಮಗೆ ಆರ್ಡರ್ ಬರೋದು ಮರ್ತು ಬಿಟ್ಬಿಡಿ, ಓಕೆನಾ. ಎಸ್ಪೆಷಲಿ ಈ ಥರದ್ದು ಪ್ರಾಡಕ್ಟ್ಸು. ಅದರಲ್ಲೂ ಕೂಡ ನಿಮ್ಮ ವೇಸ್ಟ್ ಮ್ಯಾನೇಜ್ಮೆಂಟು, ಅದರಲ್ಲಿ ನೀವೇನು ವೇಸ್ಟ್ಗಳೆಲ್ಲ ಹೇಗೆ ಡಿಸ್ಪೋಸ್ ಮಾಡ್ತೀರಾ ಅದರದ್ದು ಕೂಡ ಖರ್ಚಿರುತ್ತೆ. ಅದು ಕೂಡ ಕಾರ್ಪೊರೇಷನು, ಬೆಂಗಳೂರು ಈ ಥರದ ಊರುಗಳಲ್ಲಿ ಇನ್ನೂ ಖರ್ಚುಗಳು ಬರುತ್ತೆ, ನೋಡ್ಕೊಳ್ಳಿ, ಓಕೆನಾ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅವ್ರದ್ದು ಇವ್ರದ್ದು NOC ಅವೆಲ್ಲ ತಲೆನೋವುಗಳು ಮೇಲ್ಗಡೆ ಎಕ್ಸ್ಟ್ರಾ ಬರುತ್ತೆ, ಓಕೆನಾ. ಕ್ವಾಲಿಟಿ ಸರ್ಟಿಫಿಕೇಟ್ಸ್ ಆದರೆ ಈ ಖರ್ಚುಗಳಿಲ್ಲಿದೆ. ಬಟ್ ಆದರೆ ಇದರ ಹೊರತಾಗೂ ಕೂಡ ನಿಮ್ಗೆ FD ಆಗಿರ್ಬೋದು, ಬೇರೆ ಯಾವುದೇ ಮಾರ್ಕೆಟಲ್ಲಿ ನಿಮಗೆ ಸರ್ಟಿಫಿಕೇಷನ್ ಆಗಿರ್ಬೋದು, ಅದನ್ನೆಲ್ಲ ನಾವು ಮಾಡಿಸ್ಕೊಡ್ತೇವೆ. ನಾರ್ಮಲಿ $5,000 to $10,000 to $15,000 ಮಿನಿಮಮ್ ಖರ್ಚು ಅಂದ್ಕೊಂಡು ನೀವು ನಡೀಬೋದು. ಸೊ ಇಲ್ಲೆಲ್ಲ ಏನಿದೆಯಲ್ಲ, ಸೊ ಅಪ್ರಾಕ್ಸಿಮೇಟ್ಲಿ ಹಲಾಲ್ ಆಗಿರ್ಬೋದು, BRC ಆಗಿರ್ಬೋದು, ಇವೆಲ್ಲ ಪ್ರತಿಯೊಂದು ಮಾರ್ಕೆಟ್ಗೂ ಬೇರೆ ಬೇರೆ ಥರ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇದು HACCP ಏನಿದೆಯಲ್ಲ, ಇದೊಂದು ನಾರ್ಮಲಿ ಪ್ರೊಸೆಸ್ ಇದೆ, ಅದರ ಸರ್ಟಿಫಿಕೇಟು. ಬಟ್ ಇದ್ರ ಜೊತೆಗೆ FDಯಲ್ಲೂ ಕೂಡ ಸೇಮ್ ಬರುತ್ತೆ. ಸೊ ಅದನ್ನು ಕೂಡ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದೆಲ್ಲ ವಿಷಯಗಳು ಒಂದೇ ದಿನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ, ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳೋದು, ಅದು ಅರ್ಥ ಆಗುತ್ತೆ. ಬಟ್ ಆದರೆ ಏನು ಅಂತಂದರೆ ಇದನ್ನು ಸಪ್ರೇಟಾಗಿ ಕಂಪ್ಲೀಟ್ ವೀಡಿಯೋ ಮಾಡೋಕ್ಕೆ, ಸೊ ಇದರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಓಕೆನಾ. ಸೊ ಬಾಯರ್ ಫೈಂಡಿಂಗ್ ಹೆಂಗೆ ಸರ್, ನಾನು ಎಲ್ಲಿ ಬಾಯರ್ನ ಹುಡುಕಬೇಕು, ಅಥವಾ ನನಗೆ ಈ ಬಾಯರ್ಸ್ಗಳು ಎಲ್ಲೆಲ್ಲಿ ಸಿಗ್ತಾರೆ? ಈ ಟ್ರೇಡ್ ಶೋಸ್ ಅಟೆಂಡ್ ಆಗಿ, ಅಥವಾ ಈ ಟ್ರೇಡ್ ಶೋಸ್ ಅಟೆಂಡ್ ಆಗೋಕ್ಕಾಗಲ್ಲ ಅಂದರೆ ಈ ಟ್ರೇಡ್ ಶೋದಲ್ಲಿ ಹೋಗಿರೋ ಪಾರ್ಟಿಸಿಪೆಂಟ್ಸ್ದು ಡೇಟಾಗಳು ಸೇಲ್ ಆಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. B2Bಯಲ್ಲಿ ನೋಡ್ಕೊಳ್ಳಿ, ಅಲಿಬಾಬಾ ಅಲ್ಲಿ ಇಲ್ಲಿ ಲಿಸ್ಟ್ ಮಾಡೋದಾದ್ರೆ ಮಾಡಿ, ಯಾವ್ದ್ಯಾವ ಫ್ರೀ ಇದೆ ಅದರಲ್ಲೆಲ್ಲ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಪೇಯ್ಡ್ ಇದೆಯೋ ಅಲ್ಲಿ ಒಂದು ಸರಿ ಯೋಚನೆ ಮಾಡ್ಕೊಳ್ಳಿ, ಓಕೆ. ಎಪಿಡಾ ಇರ್ಬೋದು, ಅವರು ಬಾಯರ್ಸ್ ಎಲ್ಲ ಮೀಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ಸ್ಗಳು ಏನೆಲ್ಲ ಮೀಟಿಂಗ್ಸ್ ಮಾಡ್ತಾರೆ, ನಾರ್ಮಲಿ ಅದನ್ನೆಲ್ಲ ನನಗೆಂದು ಬೆನಿಫಿಟ್ ಆಗಿಲ್ಲ, ಅಥವಾ ನಾವು ಕ್ಲೈಂಟ್ಗಳಿಗೆ ಯಾವಾಗ ರೆಕಮೆಂಡ್ ಮಾಡಿದ್ರೆ ಅವ್ರಿಗೆ ಎಂದೂ ಬೆನಿಫಿಟ್ ಆಗಿಲ್ಲ. ನೀವು ನೋಡಿ, ಅವ್ರು ಏನಾದರೂ ಒಳ್ಳೇದು ಮಾಡ್ತಾ ಇದ್ದರೆ ದಯಮಾಡಿ ಟ್ರೈ ಮಾಡಿದ್ರೆ ಟ್ರೈ ಮಾಡಿ ನೋಡಿ.
ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾದರೂ ಬೇರೆ ವ್ಯತ್ಯಾಸ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲ ಸರ್, ನನಗೆ ಎಪಿಡದಿಂದ ಅಥವಾ ಬೇರೆ ಯಾವುದೇ ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲಿಂದ ತುಂಬ ಒಳ್ಳೆ ಹೆಲ್ಪ್ ಆಗಿದೆ, ಒಳ್ಳೆ ಮೀಟಿಂಗ್ ಅರೇಂಜ್ ಮಾಡಿಸಿದ್ರು, ಅಲ್ಲಿಂದ ನಾನು ಒಂದು 4-5 ಕಂಟೈನರ್ ಆರ್ಡರ್ ಸಿಕ್ತು ಅನ್ನೋದೊಂದು ಯಾರೋ ಖುಷಿ ಇತ್ತು ಅಂದರೆ ದಯಮಾಡಿ ತಿಳಿಸಿ. ಯಾಕೆಂದ್ರೆ ನಮ್ಮ ಕಡೆಯಿಂದಂತೂ ಯಾವುದು ಅವ್ರ ಕಡೆಯಿಂದ ನಮ್ಗೆ ಯಾವುದೇ ಥರದ ಬೆನಿಫಿಟ್ಗಳು ಸಿಕ್ಕಿಲ್ಲ ಅಪಾರ್ಟ್ ಫ್ರಮ್ ಇನ್ಸೆಂಟಿವ್ಸು ಅದು ಇದು ಒಂದಷ್ಟು ಬಿಟ್ಟರೆ. ಓಕೆ, ಎಂಬೆಸಿ ಟ್ರೇಡ್ ಡೇಟಾ ಸಿಗುತ್ತೆ. ತುಂಬ ಜನ ಹೇಳೋದೇನೆಂದರೆ ಸರ್ ಎಂಬೆಸಿ ಟ್ರೇಡ್ ಡೇಟಾ ತುಂಬ ಹಳೆಯದು ಒಪ್ತೇನೆ, ಇಮೇಲ್ ಐ ಡಿ ಕರೆಕ್ಟ್ ಇರಲ್ಲ, ಫೋನ್ ನಂಬರ್ ಕರೆಕ್ಟ್ ಇರಲ್ಲ. ಕೆಲವೊಂದು ಸಾರಿ ಕಂಪ್ನಿಗಳು ಆಲ್ಮೋಸ್ಟ್ ಮುಗಿದೋಗ್ಬಿಟ್ಟಿರುತ್ತೆ. ಕೋವಿಡ್ಗಿಂತ ಹಳೆ ಡೇಟಾಗಳು ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಯಾರು ಬದುಕಿದ್ದಾರೆ ಯಾರು ಸತ್ತಿದ್ದಾರೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರಲ್ಲ. ಸೊ ಅದೇನೋ ಫ್ರೀಯಾಗಿ ಸಿಗೋ ಡೇಟಾ, ದುಡ್ಡು ಕೊಡಲ್ಲ, ಫ್ರೀಯಾಗಿ ಸಿಕ್ಕಿದೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ವ್ಯಾಲಿಡೇಟ್ ಮಾಡಿ ನೋಡಿ, ವರ್ಕ್ ಆಯ್ತಾರೆ ಓಕೆ, ಇಲ್ಲ ಅಂದರೆ ಬಿಟ್ಟಾಕಿ. ಡೈರೆಕ್ಟ್ ಔಟ್ರೀಚ್ ಲಿಂಕ್ಡ್ಇನ್ನಲ್ಲಿ ನಿಮಗೆ ಇಮೇಲ್ ಕ್ಯಾಂಪೇನ್ಸಲ್ಲಿ ಇದನ್ನು ಬಿಟ್ಟರೆ ನಿಮಗೆ ಬೇರೆ ಆಪ್ಷನ್ಸ್ಗಳಿಲ್ಲ. ಸೊ ಇದನ್ನು ಟ್ರೈ ಮಾಡ್ಕೊಳ್ಳಿ. ಇವತ್ತೇ ಲಿಂಕ್ಡ್ಇನ್ ನಾನು ಸ್ಟಾರ್ಟ್ ಮಾಡ್ಕೊಂಡು ಇವತ್ತಿಂದ ನಾನು ಒಂದು 200 ಜನ ಕನೆಕ್ಷನ್ ಕಳಿಸ್ತೇನೆ ಅಂದರೆ ಅಲ್ಲಿ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ, ತಲೆಯಿಟ್ಕೊಳ್ಳಿ. ಇಂಡಸ್ಟ್ರಿ ಬಾಡೀಸು, ಇಲ್ಲಿ ಅಸೋಸಿಯೇಷನ್ಸ್ಗಳಿರುತ್ತೆ, ಕೋಆಪರೇಟಿವ್ ಸೊಸೈಟೀಸ್ ಇರುತ್ತೆ, ಎನ್ಕರೇಜಿಂಗ್ ಸಪೋರ್ಟಿಂಗ್ ಅಸೋಸಿಯೇಷನ್ಸ್ ಮಾಡ್ಕೊಂಡಿರ್ತಾರೆ. ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಬರೀ ನಮ್ಮ ದೇಶದಲ್ಲ ಬೇರೆ ದೇಶದಲ್ಲೂ ಕೂಡ. ಆ ಥರ ಇದ್ದರೆ ನೀವು ಆ ಬೆನಿಫಿಟ್ಗಳನ್ನ ತೊಗೊಳ್ಬೋದು. ಎಕ್ಸ್ಪೋರ್ಟ್ ಡಾಕ್ಯುಮೆಂಟೇಷನು, ಇದು ಪ್ರತಿ ಸಾರಿ ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟೇಷನು. ಇಲ್ಲಿ ಮುಂಚೆ ಹೇಳಿರೋದೆಲ್ಲ ನಿಮ್ಗೆ ಒಂದು ಸರಿ ಬೇಕಾಗುತ್ತೆ, ಅದು ನಿಮಗೆ ವ್ಯಾಲಿಡಿಟಿ ಬರುತ್ತೆ 1 ವರ್ಷಕ್ಕೆ, 2 ವರ್ಷಕ್ಕೆ, 5 ವರ್ಷಕ್ಕೆ, ಈ ಥರದ್ದು. ಇದಾದರೆ ನಿಮಗೆ ಪ್ರತಿ ಎಕ್ಸ್ಪೋರ್ಟ್ಗೂ ಬೇಕಾಗುತ್ತೆ. ಓಕೆನಾ? ಯಾವುದು ಕಮರ್ಷಿಯಲ್ ಇನ್ವಾಯ್ಸು, ಬಿಲ್ ಅಂತ ಹೇಳ್ತೇವಲ್ಲ, ಪ್ಯಾಕೇಜಿಂಗ್ ಲಿಸ್ಟು, ಯಾವ ಥರ ಪ್ಯಾಕೇಜ್ ಮಾಡಿದ್ದೀರಾ, ಬಿಲ್ ಆಫ್ ಲೀಡಿಂಗು, ಎಲ್ಲಿಂದ ಕಳಿಸಿದ್ದೀರಾ, ಯಾವಾಗ ಕಳಿಸಿದ್ದೀರಾ, ಎಲ್ಲಿಂದ ಯಾವ ರೂಟಿಂದ ಹೋಗ್ತಾ ಇದೆ. ಅದೇ ನೀವು ಪ್ಲೇನಲ್ಲಿ ಕಳಿಸಿದ್ರೆ ಏರ್ವೇ ಬಿಲ್ ಬರುತ್ತೆ, ಸಿಯಿಂದ ಕಳಿಸಿದರೆ ಬಿಲ್ ಆಫ್ ಲೀಡಿಂಗ್ ಬರುತ್ತೆ. ಸರ್ಟಿಫಿಕೇಟ್ ಆಫ್ ಒರಿಜಿನ್, ಯಾವ ದೇಶದಲ್ಲಿ ಪ್ರಾಡಕ್ಟ್ ಆಗಿರೋದು, ಇಂಡಿಯಾದಲ್ಲಿ ಆಗಿದೆ, ಸೊ ಸರ್ಟಿಫಿಕೇಟ್ ಆಫ್ ಒರಿಜಿನ್ ನಿಮಗೆ ಸಿಗುತ್ತೆ. ಇದನ್ನೆಲ್ಲ ನಾವು ಮಾಡ್ತೇವೆ. ಬಿಲ್ಗಳನ್ನೆಲ್ಲ ಬೇಕಂದ್ರೆ ನೀವು ಜನರೇಟ್ ಮಾಡ್ಬೋದು, ಇಲ್ಲಾಂದರೆ ಎಲ್ಲ ನೀವು ಫ್ರೈಟ್ ಫಾರ್ವರ್ಡರ್ ಕೊಟ್ಬಿಡಿ, ಅವ್ರು ಮಾಡ್ಕೊಳ್ತಾರೆ. ಸೊ ಹೆಲ್ತು ಮತ್ತು ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟು, ಪ್ಲಾಂಟ್ ಬೇಸ್ಡು ಕ್ರೇಟ್ಸಲ್ಲಿ, ವುಡನ್ ಬಾಕ್ಸಸಲ್ಲಿ ಏನೋ ಕಳಿಸ್ತಾ ಇದ್ದರೆ ಪ್ಯಾಥೋಸ್ಯಾನಿಟರಿ ಬೇಕಾಗುತ್ತೆ. ಹೆಲ್ತ್ ಸರ್ಟಿಫಿಕೇಟ್ 100% ಮ್ಯಾಂಡೇಟ್ರಿ ಇದೆ. ಅದನ್ನು ದಯಮಾಡಿ ಮಾಡಿಸ್ಕೊಂಡು ಕಳಿಸಿದ್ರೆ ನಿಮ್ಗೆ ಒಳ್ಳೆಯದು. ಇಲ್ಲ ಅಂದರೆ ಕಂಟೈನರ್ ಏನಾದರೂ ಬ್ಲಾಕ್ ಆಯಿತು, ಲಾಸ್ ಆಯಿತು ಅಂದರೆ ಅದು ಲಾಸ್ಗಳನ್ನ ಬೇರ್ ಮಾಡಿ ಅಷ್ಟೇ. ಹಲಾಲ್ ಸರ್ಟಿಫಿಕೇಟು ನೋಡ್ಕೊಳ್ಳಿ. ಯಾವ ಮಾರ್ಕೆಟಲ್ಲಿ, ಎಲ್ಲವೂ GCC ಮಾರ್ಕೆಟಲ್ಲಿ ಒಂದೇ ಹಲಾಲ್ ಸರ್ಟಿಫಿಕೇಟ್ ನಡೆಯಲ್ಲ, ಎಲ್ಲ ಕಂಟ್ರಿದು ಬೇರೆ ಬೇರೆ ಇದೆ. ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. FSSAI ಎಕ್ಸ್ಪೋರ್ಟ್ ಸೆಂಟ್ರಲ್ ಲೈಸೆನ್ಸ್ ಬೇಕು, ಅದನ್ನು ಮರಿಬೇಡಿ. ಅದು ಒಂದು ಸರಿ ತೊಗೊಂಡ್ರೆ ಸಾಕಾಗುತ್ತೆ. ಮ್ಯಾನುಫ್ಯಾಕ್ಚರ್ ಆದರೂ ಆಯಿತು, ಟ್ರೇಡರ್ ಆದರೂ ಆಯಿತು, ಪ್ಯಾಕರ್ ಆದರೂ ಆಯಿತು, ಯಾವುದೇ ಥರದ ಕ್ಯಾಟಗರಿಯಲ್ಲಿ ಅದನ್ನು ಮಾಡಿಸ್ಕೊಳ್ಳಿ. ಶಿಪ್ಪಿಂಗ್ ಬಿಲ್ಲು, ಇನ್ಶೂರೆನ್ಸು ದಯಮಾಡಿ ಮರೆಯೋಕ್ಕೆ ಹೋಗಬೇಡಿ. ಇನ್ಶೂರೆನ್ಸ್ 100% ಬೇಕು ಇವತ್ತಿನ ಟೈಮಲ್ಲಿ. ಯಾವನೋ ಒಬ್ಬ ನಿಮ್ಮ ಪ್ರಾಡಕ್ಟ್ಗಳನ್ನ ನೀರಲ್ಲಿ ಬಿಸಾಕ್ದ, ಕಳುವಾಯಿತು, ಅಥವಾ ವಾರಲ್ಲೆಲ್ಲೋ ಅವ್ರು ಹೊಡೆದಿರೋ ಡ್ರೋನ್ ನಿಮಗೆ ಬಂದು ಹೊಡ್ಕೊಂಡಿದೆ, ಸೊ ಆ ಥರ ಇದ್ದರೆ ಉಳ್ಕೊಳ್ತೀರ. ಓಕೆ, ಲೆಟರ್ ಆಫ್ ಕ್ರೆಡಿಟ್ ಡಾಕ್ಯುಮೆಂಟ್ಸು, ಲ್ಯಾಬ್ ರಿಪೋರ್ಟು, ಪ್ಲಸ್ ನಿಮಗೆ ಅನಾಲಿಟಿಕ್ಸ್ ರಿಪೋರ್ಟ್ಸ್, ಇದೆಲ್ಲವೂ ಕೂಡ ಇಂಪಾರ್ಟೆಂಟು. ಲ್ಯಾಬ್ ರಿಪೋರ್ಟ್ ನಿಮ್ಮ ಸ್ವಂತದ್ದಿರುತ್ತೆ, ಬಟ್ ಸರ್ಟಿಫಿಕೇಟ್ ಆಫ್ ಅನಾಲಿಸಿಸು ಇದು ನಾರ್ಮಲಿ SGS, ಈ TUV ಇದೆಲ್ಲ ಬೇರೆ ಏಜೆನ್ಸಿಗಳು ಮಾಡಿಕೊಡ್ತಾರೆ. ತುಂಬ ಕಡಿಮೆ ಅಂತ ಹೇಳಲ್ಲ, ಬಟ್ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಆದರೆ ಏನು, ಅದನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಪ್ರೈಸ್ಗಳನ್ನ, ಇವಾಗ ನೋಡಿ ಏನೇ ಖರ್ಚಿದ್ರು ಕೂಡ ಎಲ್ಲವೂ ಕೂಡ ನಿಮ್ಮ ಬಾಯರೇ ಕೊಡ್ತಾನೆ. ಬಟ್ ಏನು ಒಂದು ಹೇಳೋ ರೀತಿಯಲ್ಲಿ, ಮಾಡೋ ರೀತಿಯಲ್ಲಿ ಇದನ್ನೆಲ್ಲ ನಿಮಗೆ ಕೊಡ್ತೇವೆ, ಅದಕ್ಕೆಲ್ಲ ಇಷ್ಟು ಪ್ರೈಸ್ ಇದೆ, ಇದನ್ನೆಲ್ಲ ನಾವು ನಿಮಗೆ ಚಾರ್ಜ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ತೊಗೊಳ್ಳಿ, ನೀವು ಉಳ್ಕೊಳ್ತೀರ. ಇಲ್ಲ ಅಂದರೆ ಅವನು ಸ್ಟಾರ್ಟಿಂಗಲ್ಲಿ ಏನಾದರೂ ಇಲ್ಲ ಅದೆಲ್ಲ ಬೇಡ, ನಾವು ಆರಾಮಾಗಿ ತೊಗೊಳ್ತೇವೆ ಅನ್ನೋದಾದರೆ ಅದನ್ನು ರಿಟರ್ನಲ್ಲಿ ತೊಗೊಳ್ಳಿ. ನಿಮ್ಮ ಸೇಲ್ ಅಗ್ರಿಮೆಂಟ್ ಏನು ಮಾಡ್ತೀರಲ್ಲ, ಆ ಸೇಲ್ ಅಗ್ರಿಮೆಂಟಲ್ಲಿ ಪ್ರಾಪರಾಗಿ ಬರ್ಸ್ಕೊಳ್ಳಿ. ಇಲ್ಲ ಅಂದರೆ ಸರಿಯಾಗಿ ತಗೊಳಾಕೊಳ್ತೀರ, ಹುಷಾರಾಗಿರಿ. ಓಕೆನಾ? ಸೊ ಕ್ಯಾಪಿಟಲು ಇದನ್ನು ನೋಡ್ಕೊಳ್ಳಿ, ವ್ಯತ್ಯಾಸ ಆಗುತ್ತೆ. ನಾನೇನು ಇಲ್ಲ ಅನ್ನಲ್ಲ, ಕಡಿಮೆನೂ ಆಗ್ಬೋದು, ಹೆಚ್ಚಿಗೆನೂ ಆಗ್ಬೋದು. ನೀವು ಯಾವ ಥರ ಸ್ಟ್ರಾಟಜಿ ಮಾಡ್ತೀರಾ, ನೀವು ಯಾರ ಹತ್ರ ಪರ್ಚೇಸ್ ಮಾಡ್ತೀರಾ, ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತೀರಾ, ಅಥವಾ ಲೋಕಲಲ್ಲೇ ಪರ್ಚೇಸ್ ಮಾಡ್ತೀರಾ, ಇದೆಲ್ಲವೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಲೋರಿಂಗ್ ಚೇಂಜ್ ಆಯಿತು ಅಂದರೆ ಅಲ್ಲಿ ನಿಮಗೆ 1 ಕೋಟಿ ಮೇಲೆ ವ್ಯತ್ಯಾಸ ಬರುತ್ತೆ. ಸೊ ಅದೆಲ್ಲ ಏನೋ ರಿಯಲಾಗಿ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ, ನೋಡ್ಕೊಳ್ಳಿ ಒಂದ್ಸರಿ ಮಾಡುವಾಗ. ಓಕೆ, ಯಾರ್ಯಾರ ಜೊತೆಗೆ ಯಾವ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ, ಯಾವುದ್ಯಾವುದರಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು, ಏನೆಲ್ಲ ಡ್ಯೂಟಿ ಎಕ್ಸಿಬಿಷನ್ಸ್ ಇದೆ, ಚಾರ್ಟ್ ಫುಲ್ ಇದೆ, ನೋಡ್ಕೊಳ್ಳಿ. ದುಬೈಗೆ ಆದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಲ್ರೆಡಿ ಇದೆ. ನೀವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಾರ್ಮಲಿ ಬೇರೆ ಯಾರೋ ಎಕ್ಸ್ಪೋರ್ಟ್ ಮಾಡಿದರೆ 5% ಬೀಳುತ್ತೆ, ನಿಮಗಾದರೆ 0 to 2% ಬೀಳುತ್ತೆ, ನೋಡ್ಕೊಳ್ಳಿ. ಯಾಕೆಂದರೆ 0 to 2% ಯಾಕೆ ಸರ್, ಯಾಕೆ ಫಿಕ್ಸ್ ಆಗಿ 0 ಕೊಡಲ್ವಾ? ಕೆಲವೊಂದು ಪ್ರಾಡಕ್ಟ್ಗಳಿಗೆ 0 ಇದೆ, ಕೆಲವೊಂದು ಪ್ರಾಡಕ್ಟ್ಗಳಿಗೆ 2% ಬೀಳುತ್ತೆ, 1% ಬೀಳುತ್ತೆ. ಸೊ ಅದು ನೀವು ಫ್ರೋಝನಲ್ಲಿ ಕಳಿಸ್ತಾ ಇದ್ದೀರಾ, ಅಥವಾ ಡ್ರೈಯಲ್ಲಿ ಕಳಿಸ್ತಾ ಇದ್ದೀರಾ, ಪೌಡ್ರ್ ಕಳಿಸ್ತಾ ಇದ್ದೀರಾ, ಅದೆಲ್ಲ ಕೂಡ ಪ್ರಾಡಕ್ಟ್ ರೇಂಜ್ಗಳು ಚೇಂಜ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ಪ್ರಾಪರಾಗಿ ನಿಮಗೇನಾದರೂ ಪ್ರಾಡಕ್ಟ್ ಸ್ಟಡಿ ಸಪ್ರೇಟಾಗಿ ಬೇಕು, ಸರ್ ನಾನು ಈ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ಅಂದರೆ ಅದಕ್ಕೆ ರಿಪೋರ್ಟ್ ಬೇಕಂದರೆ ನೀವು ಆನ್ ಡಿಮಾಂಡ್ ರಿಪೋರ್ಟ್ ಕೂಡ ರೆಡಿ ಮಾಡಿಸ್ಕೊಳ್ಬೋದು ಕಂಪ್ನಿಯಿಂದ. ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಲ್ ಮಾಡ್ಕೊಳ್ಳಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ಗಳು ಇದೆ. ಸೌತ್ ಕೊರಿಯಾ ಆಗಿರ್ಬೋದು, ಇವಾಗ ಯುರೋಪಿಯನ್ ಯೂನಿಯನ್ ಹೊಸದಿದೆ, ಅಲ್ಲಿ ಕೂಡ 0 ಡ್ಯೂಟೀಸ್ ಇದೆ. ಆಸ್ಟ್ರೇಲಿಯಾ ಇದೆ, 0 ಡ್ಯೂಟೀಸ್ ಇದೆ. ಇಲ್ಲೆಲ್ಲ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಮಾಲ್ಡೀವ್ಸು ಪ್ರಿಫರೇಬಲು, ಅಲ್ಲಿ ಏನೋ ಪ್ರಿಫರೆನ್ಷಿಯಲ್ಸ್ ಇದೆ, ಬಟ್ ಏನೋ ಡ್ಯೂಟಿ ಅಲ್ಲಿನೂ ಕಂಪ್ಲೀಟಿಗೆ ಫ್ರೀ ಇಲ್ಲ, ಬಟ್ ಓಕೆ ಮಾಡ್ಬೋದು. ಓಕೆ, ಇವಾಗ ನಾವೇನಾದರೂ ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬೆನಿಫಿಟ್ ಹೇಗೆ ತೊಗೋಬೇಕು, ಇದು ನಾರ್ಮಲಿ ನಿಮಗೆ ಸಿಗಲ್ಲ. ನೀವು ಏನು ಮಾರ್ತಾಯಿದ್ರೋ ಅದೇ ರೇಟಿಗೆ ಮಾರೋದು.
ಅವನು ಏನು ಇಂಪೋರ್ಟ್ ಮಾಡ್ಕೊಳ್ಳುವಾಗ ಅವನು ಏನು ಇಂಪೋರ್ಟ್ ಡ್ಯೂಟಿ ಕಟ್ತಾನಲ್ಲ ಗೌರ್ಮೆಂಟ್ಗೆ, ಅದನ್ನು ನೀವು ಸರ್ಟಿಫಿಕೇಟ್ ಆಫ್ ಒರಿಜಿನ್ ಪ್ರಿಫರೆನ್ಷಿಯಲ್ ಸರ್ಟಿಫಿಕೇಟ್ ಕೊಟ್ರಿ ಅಂದರೆ ಅವನೇನು ಮಾಡ್ತಾನೆ, ಅದನ್ನು ಡಿಕ್ಲೇರ್ ಮಾಡಿಕೊಂಡು ಅಲ್ಲಿ ಬರೋ ಡ್ಯೂಟಿ, ಇವಾಗ ಈ ದುಬೈಗೆ ನಾವು ಕಳಿಸ್ತೇವೆ ಅಂದ್ಕೊಳ್ಳಿ, ಈ ದುಬೈಗೆ ನಾವು ಕಳಿಸುವಾಗ ಏನಾಗುತ್ತೆ, ಇವಾಗ ನಾರ್ಮಲಿ ಅವ್ರು ಏನಂತಾರೆ 5% ಡ್ಯೂಟಿ ಕಟ್ಕೊಂಡು ನೀವು ಮೆಟೀರಿಯಲ್ನ ತೊಗೊಂಡು ಹೋಗಿ ಅಂತಾರೆ. ಅವನೇನು ಹೇಳ್ತಾನೆ, ಇಲ್ಲ ಸರ್ ನನ್ನ ಹತ್ರ ಈ ಫ್ರೀ ಟ್ರೇಡ್ ಅಗ್ರಿಮೆಂಟು ಇಂಡಿಯಾದಿಂದ ಬಂದಿರೋದು, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಲ್ರೆಡಿ ಇದೆ, ಅವ್ರು ಈ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಪ್ರಿಫರೆನ್ಷಿಯಲ್ ಕಳಿಸಿದ್ದಾರೆ, ಸೊ ಅದಕ್ಕೆ ನನಗೆ ಡ್ಯೂಟಿ ಫ್ರೀ ಮಾಡಿ ಅಂದರೆ ಅವನಿಗೆ ಇದು 5% ಉಳಿಯುತ್ತೆ. ಓಕೆನಾ, ಇದು ನೀವು ಮುಂಚೆನೇ ಕ್ಯಾಲ್ಕುಲೇಟ್ ಮಾಡಲ್ಲ. ಒಂದು ವೇಳೆ ನಿಮ್ಮ ಇನ್ಕೋಟಮ್ ಏನಾದರೂ DDP ಇತ್ತು ಅಂದರೆ ಈ ಬೆನಿಫಿಟ್ ನಿಮಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಸಮಸ್ಯೆ ಮಾಡ್ಕೊಂಡ್ರೆ ಮತ್ತು ಆ ಬೆನಿಫಿಟ್ಗಳು ಕಟ್ ಆಗುತ್ತೆ, ನೋಡ್ಕೊಳ್ಳಿ. ಓಕೆನಾ. ಸೊ ಸ್ಕೀಮ್ಗಳಲ್ಲಿ ರೂಟ್ ಆ್ಯಪ್ ಇದೆ. ಇವತ್ತು ₹1 ಕೊಡೋದನ್ನು 50 ಪೈಸೆ ಮಾಡಿಟ್ಟಿದ್ದಾರೆ ಗೌರ್ಮೆಂಟ್ದವರು, ಏನು ಮಾಡೋಕ್ಕೆ ಬರಲ್ಲ. ಇದನ್ನು ದಯಮಾಡಿ ನಿಮ್ಮ ಕೊಟೇಷನಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಯಾಕೆಂದರೆ ನಾಳೆ ಇರೋದು 50 ಪೈಸೆನೂ ಅವರು ಯಾವಾಗ 5 ಪೈಸೆಗೆ ತರ್ತಾರೋ ಗೊತ್ತಿಲ್ಲ. ಸೊ ಜನರಲಿ ಹೇಳ್ತಾ ಇರೋದೇನೋ, ಈ ಇನ್ಸೆಂಟಿವ್ಸ್ಗಳನ್ನ ಸಿಗುತ್ತೋ ಇಲ್ವೋ, ಸಿಗಲ್ಲ ಅಂದ್ಕೊಂಡೇ ಕೆಲಸ ಮಾಡಿ. ಯಾವುದೇ ಕಾರಣಕ್ಕೂ ಸಿಕ್ಕರೆ ನಿಮ್ಮ ಅದೃಷ್ಟ, ಸಿಗದೆ ಹೋದರೆ ಏನೋ, ಅಥವಾ ನಿಮ್ಗೆ ಬರೋ ಟೈಮಲ್ಲಿ ಅವ್ರು ಏನಾದರೂ ಕ್ಯಾನ್ಸಲ್ ಮಾಡಿಬಿಟ್ರೆ ಇದೆಲ್ಲವೂ ಕೂಡ ಸಮಸ್ಯೆಗಳಾಗುತ್ತೆ. ಅದಕ್ಕೆ ನೀವು ಕೊಟೇಷನ್ ಪ್ರಿಪೇರ್ ಮಾಡುವಾಗ ಇನ್ಸೆಂಟಿವ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಡಿ, ಸಿಕ್ಕಾಕೊಳ್ತೀರ. ಇನ್ಸೆಂಟಿವ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ, ಇಲ್ಲಿ ₹1 ಸಿಗುತ್ತೆ ಅಂತ ಅಂದ್ಕೊಂಡಿರ್ತೀರ, ಅವಾಗ ಏನು ಮಾಡ್ತೀರಾ, ₹9 ಮೊಟ್ಟೆ ಬರೋದು, ನೀವು ₹8 ಕೊಟ್ಟಿರ್ತೀರ. ಸೊ ₹1 ಇವ್ರು ಗೌರ್ಮೆಂಟ್ದವ್ರು ಕೊಡ್ತಾರೆ, ಸರಿ ಬಿಡು ಹಂಗಿದ್ರೆ ₹8 ಕೊಟ್ಬಿಡೋಣ, ಆರ್ಡರ್ ಸಿಕ್ಬಿಡುತ್ತೆ. ಆರ್ಡರ್ ಸಿಗುತ್ತೆ, ಸಪ್ಲೈನೂ ಮಾಡ್ತೀರಾ. ಇಲ್ಲಿ ಗೌರ್ಮೆಂಟ್ದವ್ರು ₹1 ಕೊಡೋ ಬದಲು ನಿಮ್ಗೆ 5 ಪೈಸೆ ಕೊಟ್ಟರೆ ಅಥವಾ ಕೊಡದೇ ಹೋದರೆ ₹1 ನೆಟ್ ಲಾಸ್ ಆಗುತ್ತೆ. ಸೊ ನೋಡ್ಕೊಳ್ಳಿ. ಅದರಲ್ಲೂ ಮಾರ್ಜಿನ್ಗಳು ತುಂಬ ಕಡಿಮೆ ಇದ್ದಾಗಂತೂ ಇನ್ನೂ ಕತೆ ಮುಗೀತು ನಿಮ್ಮದು ಕತೆ. ಓಕೆನಾ. ಆ್ಯಪಿಡಾ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ. ನಿಮ್ಗೇನಾದರೂ ಬೇರೆ ಮಾರ್ಕೆಟಿಗೆ ಹೋಗಿಬಿಟ್ಟು ಎಕ್ಸಿಬಿಷನಲ್ಲಿ ಅಲ್ಲಿ ಇಲ್ಲಿ ನೀವು ಪ್ರೆಸೆಂಟ್ ಮಾಡ್ತೀರಾ, ಶೆಲ್ಫ್ ಲೈ ಅಂದರೆ ಡಿಸ್ಪ್ಲೇ ಮಾಡ್ತೀರಾ, ಅದರದ್ದೆಲ್ಲ ಅಪ್ರೂವಲ್ ತೊಗೊಳ್ಳಿ, ಪ್ರೊಸೆಸ್ ಮಾಡಿಸಿ. ಅಲ್ಲಿ ನೀವೇನೇನು ಖರ್ಚು ಮಾಡಿ ಬರ್ತೀರೋ ಅದರದ್ದೆಲ್ಲ ನಿಮಗೆ ಬಿಲ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ನಿಮ್ಮ ನಾರ್ಮಲಿ ಅಪ್ರೂವಲ್ ಇರುತ್ತೆ. ಆ ಸ್ಕೀಮ್ ಅಂಡರಲ್ಲಿ ಏನು ಕೊಡಬೇಕೋ ಅವ್ರು ಅಷ್ಟು ಕೊಡ್ತಾರೆ. ಓಕೆ, ಅದು ಇವಾಗಲೇ ಬರುತ್ತಾ ನಾಳೆನೇ ಬರುತ್ತಾ ಸರ್, ನಾನು ಟಿಕೆಟ್ ಇವರು ಕೊಟ್ಟ ಮೇಲೆ ಬುಕ್ ಮಾಡಲ್ಲ ಅಂದರೆ ಅಲ್ಲಿಗೆ ನೆಕ್ಸ್ಟ್ ವರ್ಷದ್ದು ಇವೆಂಟ್ ಬಂದುಬಿಡುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ. ಮಾರ್ಕೆಟ್ ಅಸಿಸ್ಟೆನ್ಸು, ಮಾರ್ಕೆಟ್ ಆಕ್ಸೆಸ್ ಇನ್ಸೆಂಟಿವ್ಸ್ ಇರುತ್ತೆ. ಯಾವುದೇ ಮಾರ್ಕೆಟಿಗೆ ಹೋಗೋದಾಗಲಿ, ಬಾಯರ್ನ ಭೇಟಿ ಆಗೋದಾಗಲಿ, ಇದಕ್ಕೆಲ್ಲದಕ್ಕೂ ಇನ್ಸೆಂಟಿವ್ಸ್ ಇರುತ್ತೆ. ಇದು ಒಂದಕ್ಕೆ ಮಾತ್ರ ನಾವು ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ಗಳ ಮೇಲೆ ಸಪೋರ್ಟಿಗೆ ಕೇಳ್ತೇವೆ. ಕೊಡ್ತಾರೋ ಇಲ್ವೋ ಅದು ಬರೋ ಟೈಮಿಗೆ ಬರುತ್ತೆ. ಆದರೆ ಅದನ್ನು ನಂಬ್ಕೊಂಡು ನಾವೇನು ಕೆಲಸ ನಿಂದ್ರಿಸಲ್ಲ. ಬಟ್ ಆದರೆ ಈ ಬೆನಿಫಿಟ್ಗಳು ಇರುತ್ತೆ. ಯಾಕೆಂದರೆ ಯಾವಾಗಲೂ ಕೂಡ ಇಂಡಿಯನ್ ಗೌರ್ಮೆಂಟು ನೀವು ಎಕ್ಸ್ಪೋರ್ಟ್ ಚೆನ್ನಾಗಿ ಮಾಡಿ, ಬಾಯರ್ನ ಭೇಟಿಯಾಗಿ ಬನ್ನಿ, ಡೀಲ್ಗಳನ್ನ ಕ್ಲೋಸ್ ಮಾಡಿ, ಇದೆಲ್ಲ ಇನ್ಸೆಂಟಿವ್ಸ್ಗಳು ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಓಕೆ. ಇಂಟ್ರೆಸ್ಟ್ ಇದರಲ್ಲಿ ಏನಾದರೂ ನಿಮಗೆ ಎಕ್ಸಿಬಿಷನ್ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ. ನಿಮ್ಗೆ ಏನಾದರೂ 10-15% ಬೀಳ್ತಾ ಇದೆ ಅಂದರೆ ಒಂದು 2-3% ಕಡಿಮೆ ಆಗುತ್ತೆ. ಸೊ ಆ ಬೆನಿಫಿಟ್ ಕೂಡ ತೊಗೊಳ್ಬೋದು. ಯಾವುದೇ ಕಾರಣಕ್ಕೂ ಕ್ರೆಡಿಟಲ್ಲಿ ಮೆಟೀರಿಯಲ್ ಕೊಡಬೇಡಿ. ಒಂದನೇದು, ಒಂದು ವೇಳೆ ಆ ಥರ ಕೊಡೋ ಸಿಚುವೇಶನ್ ಬಂದಿದೆ, ಸರ್ ಎಲ್ಲ ನನ್ನ ಕಾಂಪಿಟರ್ಸ್ ಎಲ್ಲರೂ ಕೊಡ್ತಾ ಇದ್ದಾರೆ, ನಾನು ಕೊಡದೆ ಹೋದರೆ ನನಗೆ ಆರ್ಡರೇ ಬರಲ್ಲ, ನನ್ನ ಬಿಸ್ನೆಸ್ಸೇ ಮುಗಿದು ಹೋಗುತ್ತೆ ಅನ್ನೋ ಸಿಚುವೇಶನ್ ಬಂತು ಅಂದರೆ ಕ್ರೆಡಿಟ್ ಕೊಡಿ. ಆದರೆ ECGC ಇನ್ಶೂರೆನ್ಸ್ ಮಾಡಿಸ್ಕೊಂಡು ಕೊಡಿ. ಇಲ್ಲ ಅಂದರೆ ನಿಮ್ಗೆ 100% ECG ಬೇಕಾಗತ್ತೆ. ಓಕೆನಾ. ಸೊ ದಯಮಾಡಿ ದುಡ್ಡು ಉಳಿಸ್ಕೊಳ್ಳಿ, ದುಡ್ಡನ್ನು ಕಳ್ಕೊಳ್ಳೋಕೆ ಹೋಗ್ಬಿಡಿ. ಇನ್ಶೂರೆನ್ಸ್ ಮಾಡಿಕೊಂಡು ನೀವು ಕೊಟ್ಟರೆ ಓಕೆ. ಇಲ್ಲ ಅಂದರೆ ನೀವು BL ಕೂಡ ಮಾರ್ಕೊಳ್ಬೋದು, ಅದು ಆಪ್ಷನ್ಸ್ಗಳಿದೆ, ಅದನ್ನು ಕೂಡ ಯೋಚನೆ ಮಾಡ್ಕೊಳ್ಳಿ. ಪ್ರಧಾನಮಂತ್ರಿ ಸ್ಕೀಮ್ಗಳಿದೆ, ಅದರಲ್ಲೂ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಕ್ಯಾಪಿಟಲ್ ಸಿಗುತ್ತೆ ಏನು. ಯಾಕೆಂದರೆ ನೀವು ಒಂದು ಶೆಡ್ ಹಾಕ್ತೀರ ಅಂದರೂ ಕೂಡ ಇವತ್ತಿನ ಟೈಮಲ್ಲಿ ಇನ್ಸೆಂಟಿವ್ಸ್ ಇದೆ. ಅದನ್ನೆಲ್ಲ ಬೆನಿಫಿಟ್ಗಳು ನೋಡಿಕೊಂಡು ನಿಮಗೆ ಬೆನಿಫಿಟ್ ಸಿಗುತ್ತೆ, ನೋಡ್ಕೊಳ್ಳಿ, ಪ್ಲಾನ್ ಮಾಡ್ಕೊಳ್ಳಿ. ಅಡ್ವಾನ್ಸ್ ಅಥರೈಸೇಷನ್ ಅಂದರೆ ನೀವು ನಾರ್ಮಲಿ ಏನಾದರೂ ಮೆಷಿನ್ಗಳನ್ನ ಆಚೆಯಿಂದ ತರಿಸ್ಕೊಳ್ತಾ ಇದ್ದೀರಾ, ಸರ್ ಇವಾಗ ನಾನು ಎಗ್ಗಳನ್ನೆಲ್ಲ ಇಲ್ಲೇ ಮಾಡ್ಕೊಳ್ತೇನೆ, ಪ್ಯಾಕೇಜಿಂಗ್ ಮೆಟೀರಿಯಲ್ ಏನಿದೆ ಒಂದು ಮೆಷಿನು ಅದನ್ನು ಜರ್ಮನಿಯಿಂದ ತರಿಸ್ತಾ ಇದ್ದಾನೆ, ಆದರೆ ಅದರ ಮೇಲೆ 45% ಡ್ಯೂಟಿ ಇದೆ ಅಥವಾ 100% ಮೇಲೆ ಡ್ಯೂಟಿ ಇದೆ, ಅದನ್ನು ಹೇಗೆ ಮಾಡ್ಬೋದು? ಅದನ್ನು ನೀವು ಅಡ್ವಾನ್ಸ್ ಅಥರೈಸೇಷನಲ್ಲಿ ಹೋಗಿಬಿಟ್ಟು ಅದನ್ನು ಅಪ್ರೂವಲ್ ತೊಗೊಂಡು ಆ ಸ್ಕೀಮ್ ಅಂಡರಲ್ಲಿ ನೀವು ಪ್ಯಾಕೇಜಿಂಗ್ ಮೆಷಿನ್ ಆಗಿರ್ಬೋದು ಅಥವಾ ಬೇರೆ ಏನೇ ಪ್ರೊಸೆಸಿಂಗ್ ಮೆಷಿನ್ ಇರ್ಬೋದು, ಅದೇ ಇದು ಅಂತ ಏನಿಲ್ಲ, ಯಾವುದಾದ್ರೂ ಮೆಷಿನ್ ಇಲ್ಲಿ ತೊಗೊಂಡು ಬಂದು ಆ ಪ್ರೊಡಕ್ಷನ್ ಮಾಡಿ ಆ ಕಮಿಟ್ಮೆಂಟ್ ಇರುತ್ತೆ. 6 ಪಟ್ಟು ನೀವು ಏನು ಪೇ ಮಾಡೋದು ಇರುತ್ತೋ ಅದರ 6 ಟೈಮ್ಸ್ ಏನೋ ಕಾಸ್ಟ್ ಬರುತ್ತೆ. ಅಷ್ಟು ನೀವು ಮಿನಿಮಮ್ ಕಮಿಟ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ಇದು ಆರಾಮಾಗಿ ವರ್ಕೌಟ್ ಆಗುತ್ತೆ. ಅದನ್ನು ಕೂಡ ನೋಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆನಾ. ಸೊ ಒಂದು ನಿಮ್ಮ ಯೋಗ್ಯತೆ ಏನೋ ಅದನ್ನು ಕರೆಕ್ಟಾಗಿ ತೋರಿಸ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಹತ್ರ ರಿಪೋರ್ಟು ಇಲ್ಲ, ಕ್ವಾಲಿಟಿ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಏನು ಮಾಡ್ತಾ ಇದ್ದೇನೆ ಗೊತ್ತಿಲ್ಲ, ಏನು ಕಳಿಸ್ತೇನೆ ಅನ್ನೋದು ಗೊತ್ತಿಲ್ಲ, ಆ ಥರ ಇತ್ತು ಅಂದರೆ ಕತೆ ಮುಗಿತಿಲ್ಲ. ಯಾರು ನಿಮ್ಮ ನಂಬಲ್ಲ, ನಿಮ್ಗೆ ಆರ್ಡರ್ಗಳು ಸಿಗಲ್ಲ. ಎಸ್ಪೆಷಲಿ ಮರ್ಜೆಂಟ್ ಟ್ರೇಡರ್ಗಳು. ಫ್ಯಾಕ್ಟ್ರಿ ಅವ್ರ ಹತ್ರ ಏನಿರುತ್ತೆ, ಅಟ್ಲೀಸ್ಟ್ ಫ್ಯಾಕ್ಟ್ರಿ ಆದರೂ ತೋರ್ಸೋಕ್ಕಿರುತ್ತೆ, ಮ್ಯಾನುಫ್ಯಾಕ್ಚರ್ ಹತ್ರ. ನಿಮ್ಮ ಹತ್ರ ಅದು ಕೂಡ ಇರಲ್ಲ. ನೋಡ್ಕೊಳ್ಳಿ. ಕ್ವಾಲಿಟಿ ಕಂಪ್ಲೀಟಾಗಿ ಪ್ರಿಡಿಕ್ಟ್ ಮಾಡೋದೇ ಕಷ್ಟ ಇದೆ. ಇವತ್ತು ಬಂದಿರೋ ಕ್ವಾಲಿಟಿ ನಾಳೆ ಫೀಡ್ ಚೇಂಜ್ ಮಾಡಿಬಿಡ್ತಾರೆ, ಅಲ್ಲಿಗೆ ಮೊಟ್ಟೆಗಳೆಲ್ಲ ಹಾಳಾಗೋಗಿರುತ್ತೆ, ಏನೋ ಒಂದು ಕೆಮಿಕಲ್ ಹೆಚ್ಚಿಗೆ ಆಗಿಬಿಟ್ಟಿರುತ್ತೆ. ಸೊ ಇದೆಲ್ಲ ಸಮಸ್ಯೆಗಳು ಬರ್ತಾ ಇದೆ. ಬರೀ ಗ್ಲೋಬಲ್ ಅಲ್ಲಲ್ಲ, ಇಂಡಿಯಾದಲ್ಲೂ ಬರುತ್ತೆ. ಹಾಗಾಗಿನೇ ಇವತ್ತಿನ ಟೈಮಲ್ಲಿ ಡಾಕ್ಟರ್ಗಳು ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದನ್ನು ಅಡ್ವೈಸ್ ಮಾಡಲ್ಲ. ಎಲ್ಲ ಇಂಜೆಕ್ಟೆಡ್ ಬರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಅದು ಇದು ಅಂತ ಹಾಳ್ಮೂಳು ಇರುತ್ತೆ. ಸೊ ಅದೆಲ್ಲವೂ ಕೂಡ ಸಮಸ್ಯೆ. ಒಳ್ಳೆ ಪ್ರಾಡಕ್ಟು, ಬಟ್ ಆದರೆ ನಾವೇ ಕೆಡಿಸ್ಕೊಂಡಾಗ ಏನು ಮಾಡೋಕ್ಕೆ ಬರಲ್ಲ. ಓಕೆನಾ. ರೆಗ್ಯುಲೇಟರಿ ಕಂಪ್ಲೈನ್ಸಸ್ಸು ಅದನ್ನು ಕೂಡ ನೋಡ್ಕೊಳ್ಳಿ.
MOQ ಮಿಸ್ ಮ್ಯಾಚಸ್ಸು, ನೀವು ಎಷ್ಟು ಆರ್ಡ್ರನ್ನ ಕಳಿಸ್ಬೇಕು ಅಂದ್ಕೊಂಡಿದ್ದೀರಾ, ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಎಷ್ಟಿರಬೇಕು, ಏನಿರಬೇಕು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಕೋಲ್ಡ್ ಚೈನ್ ಗ್ಯಾಪ್ ಏನಿದೆ ಅದನ್ನು ಕೂಡ ಫಿಕ್ಸ್ ಮಾಡ್ಕೊಳ್ಳಿ. ಡಿಜಿಟಲ್ ವಿಸಿಬಿಲಿಟಿ, ನಿಮ್ಮ ವೆಬ್ಸೈಟು, ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ ವೆಬ್ಸೈಟ್ ಯಾರು ಬರ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದ್ದಾರೆ, ಯಾಕೆ ಬರ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಮಾನಿಟರ್ ಮಾಡುವಂಥ ಸಿಸ್ಟಮ್ ಬೇಕು. ಇಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಟೀಮಿಂದ ಸಪೋರ್ಟ್ ತೊಗೊಳ್ಳಿ. ಯಾವ ಪ್ಲ್ಯಾನ್ ಪಿಕ್ ಮಾಡ್ತೀರ ಅದರಲ್ಲೆಲ್ಲ ಕೂಡ ಇನ್ಕ್ಲೂಡ್ ಇರುತ್ತೆ, ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಪೇಮೆಂಟ್ ಸೆಕ್ಯೂರಿಟೀಸು, ದುಡ್ಡುಗಳನ್ನ ಕಳ್ಕೊಂಡ್ರೆ ನಾಳೆ ನೀವು ಬಿಸ್ನೆಸ್ಸಲ್ಲಿ ಇರಲ್ಲ. ಒಂದು ವಿಷಯ ತಿಳ್ಕೊಳ್ಳಿ, ಇವತ್ತು ಆರ್ಡರ್ ಸಿಗದೆ ಹೋದರೆ ನಾಳೆ ಆರ್ಡರ್ ಸಿಗುತ್ತೆ. ಆದರೆ ಇವತ್ತು ನೀವು ದುಡ್ಡು ಕಳ್ಕೊಂಡು ಬಿಸ್ನೆಸ್ಸಿಂದ ಆಚೆ ಹೋದರೆ ನಾಳೆ ಆರ್ಡರ್ ಸಿಕ್ಕರೂ ಕೂಡ ನಿಮಗೇನು ಯೂಸ್ ಇಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನು, ಸರ್ ನಾನು ಬರೀ ಕನ್ನಡ ಮಾತಾಡ್ತೇನೆ, ನಾನು ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ಓಕೆ, ಬೇರೆ ಯಾರೋ ಹೈರ್ ಮಾಡ್ಕೊಳ್ಳಿ, ಯಾರಿಗೆ ಬರುತ್ತೆ ಅವ್ರನ್ನ ಇಟ್ಕೊಳ್ಳಿ. ಈಗ ನಾವು 19 ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಲ್ಲಿ ಸಪೋರ್ಟ್ ಮಾಡ್ತೇವೆ, ಬಟ್ ಆದರೆ ಏನು ಅಲ್ಲಿ ಕಲ್ಚರ್ ಗೊತ್ತು, ಅಲ್ಲಿ ಏನು ನಡೀತಾ ಇದೆ ಗೊತ್ತು, ಅಲ್ಲಿ ಯಾವ ಥರ ಎಲ್ಲರೂ ಒಂದೇ ಥರದಲ್ಲಿ ಡೀಲ್ ಮಾಡೋಕ್ಕಾಗಲ್ಲ. ಸೊ ತುಂಬ ವ್ಯತ್ಯಾಸಗಳಿರುತ್ತೆ, ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ಅದು ನಿಮ್ಮ ಬೆನಿಫಿಟ್ ಆಗುತ್ತೆ. ಸೊ ಈ ಬಿಸ್ನೆಸ್ಸಲ್ಲಿ ಮೇನ್ ಅಡ್ವಾಂಟೇಜ್ ಬರೋದು, ನಮ್ಮಲ್ಲಿ ಸ್ಟ್ರೆಂತ್ ಏನು, ಪ್ರೊಡಕ್ಷನ್ ಸಿಕ್ಕಾಬಿಟ್ಟಿದೆ, ನೀವೇನು ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆ ಗ್ರೇಡೆಡ್ ಸಪ್ಲೈಯರು, ಮ್ಯಾನುಫ್ಯಾಕ್ಚರ್ನ ಇಟ್ಕೊಂಡು ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಸರ್ ಅವರೆಲ್ಲ ಫಾರ್ಮ್ಸ್ ಇದೆ, ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ತೇನೆ, ನಾನು ಪ್ರೊಸೆಸ್ ಮಾಡಿ ವ್ಯಾಲ್ಯೂ ಆ್ಯಡಿಂಗ್ ಮಾಡ್ತೇನೆ ಅಂದರೆ ಒಳ್ಳೆಯದು, ಎಲ್ಲನೂ ನೀವೇ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಅದ್ರ ಏನು ಕ್ವಾಲಿಟಿಗಳಿದೆ ಫ್ರಮ್ ಸ್ಟಾರ್ಟ್ ಟು ಎಂಡ್ ಎಲ್ಲೂ ಕೂಡ ನೀವು ಮ್ಯಾನೇಜ್ ಮಾಡ್ತೀರಾ ಅಂದರೆ ನಿಮ್ಗೆ ಒಳ್ಳೆಯದು. ಸೊ ಕಾಂಪಿಟೇಟಿವ್ ಪ್ರೊಡಕ್ಷನ್ ಕಾಸ್ಟ್ ಎಲ್ಲ ಕಡಿಮೆ ಇದೆ, ತಲೆನೋವಿಲ್ಲ, ಸ್ಕಿಲ್ ಲೇಬರ್ಸ್ಗಳು ಆರಾಮಾಗಿ ಸಿಗ್ತಾರೆ, ಒಳ್ಳೆ ಇನ್ಸೆಂಟಿವ್ಸ್ ಇದೆ, ಗೌರ್ಮೆಂಟ್ಗಳು ಕೂಡ ಸಪೋರ್ಟ್ ಮಾಡ್ತಾರೆ. ಸ್ಟೇಟ್ ಗೌರ್ಮೆಂಟು, ನಾನು ಕರ್ನಾಟಕದ ಬಗ್ಗೆ ಹೇಳ್ತಾ ಇಲ್ಲ, ಜನರಲಾಗಿ ಹೇಳ್ತಾ ಇರೋದು, ಯಾವ ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾರೆ ಆ ಸ್ಟೇಟ್ಗೆ ಹೋಗ್ಬಿಟ್ಟು ಕೆಲಸ ಮಾಡ್ಬೋದು. ಆಪರ್ಚುನಿಟೀಸ್ ಆದರೆ ಇವತ್ತಿನ ಟೈಮಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಲ್ರೆಡಿ ಸೈನ್ ಆಗಿದೆ. ಎಗ್ ಪೌಡರ್ಗಳು ಪ್ರಾಪರ್ ಗ್ರೋತ್ ಇದೆ, ಪ್ಲ್ಯಾನ್ ಮಾಡ್ಕೊಳ್ಬೋದು. ಎಗ್ಗಲ್ಲಿ ನಿಮಗೆ ಬರೀ 3% CAGR ನೋಡ್ಬೋದು, ಇಯರ್ ಆನ್ ಇಯರ್ ಗ್ರೋತು. ಅದೇ ನೀವು ಎಗ್ ಪೌಡರೆಲ್ಲ ನೋಡೋದಾದರೆ ನಿಮ್ಗೆ 5.5 ಇದೆ, ವಿಚ್ ಇಸ್ ಗುಡ್ ನಂಬರ್, ಕೆಲಸ ಮಾಡ್ಬೋದು. ಸೊ ಆಸಿಯನ್ ಮಾರ್ಕೆಟ್ ಇದೆ, ತುಂಬ ದೂರ ಎಕ್ಸ್ಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಹತ್ತಿರನೇ ಎಕ್ಸ್ಪೋರ್ಟ್ ಮಾಡ್ಕೊಂಡು ಕೂಡ ನೀವು ವಿದಿನ್ 7-8 ಡೇಸಲ್ಲಿ ನಿಮ್ಮ ರೊಟೇಷನ್ ಸೈಕಲ್ನ ಕಂಪ್ಲೀಟ್ ಮಾಡ್ಬೋದು, ನಿಮ್ಮ ಕಂಪ್ಲೀಟ್ ಎಕ್ಸ್ಪೋರ್ಟ್ ಸೈಕಲ್. ವೀಕ್ನೆಸ್ ಏನು, ಎಲ್ಲದರಲ್ಲೂ ಕೂಡ ಅಡ್ವಾಂಟೇಜಸ್ ಇದ್ದರೆ ನೆಗೆಟಿವ್ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಅದರಲ್ಲಿ ಏನು ಸಮಸ್ಯೆಗಳು ಬರುತ್ತೆ ಅಂದರೆ, ಒಂದು ಬರ್ಡ್ ಫ್ಲೂ, ಈ ಪ್ರಾಬ್ಲಮ್ ಬರೋದು, ಕೋಲ್ಡ್ ಚೈನ್ ಸರಿಯಾಗಿಲ್ಲ, ಸಪ್ಲೈ ಚೈನ್ ಸರಿಯಾಗಿಲ್ಲ, ಲಾಜಿಸ್ಟಿಕ್ಗಳು ಸರಿಯಾಗಿಲ್ಲ. ಸೊ ಇವೆಲ್ಲ ಸಮಸ್ಯೆಗಳು ಬರುತ್ತೆ. ಅದರಲ್ಲಿ ಸ್ವಲ್ಪ ಏನಾದರೂ ಕಂಟೈನ್ಮೆಂಟ್ ಬಂತು, ಅದೆಲ್ಲ ಏನಂದರೆ ಇಂಡಿಯನ್ ಎಗ್ಸ್ಗಳಿಗೆ ಬ್ಯಾನ್ ಮಾಡಿಬಿಟ್ರು ಅಂದರೆ, ಈಗ ಕತಾರು, ಕುವೈತ್ 1-2-3 ಸರಿ ಆಗಿದೆ. ಸೊ ಆ ಥರ ಆಯಿತು ಅಂದರೆ ನಿಮ್ಮ ಎಗ್ಸ್ಗಳು ಚೆನ್ನಾಗಿದ್ರು ಕೂಡ ನೀವು ಪ್ರೂವ್ ಮಾಡಬೇಕಾಗುತ್ತೆ. ಅದರಲ್ಲಿ ನೀವೇನೋ ಸರ್ಟಿಫಿಕೇಟ್ ಮಾಡಿಲ್ಲ, ಟೆಸ್ಟಿಂಗ್ ಆಗಿಲ್ಲ ಅಂದರೆ ಅಲ್ಲಿ ಕತೆ ಮುಗೀತು. ಸೊ ಅದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಸರ್ ನಾನು 4-5 ಕಡೆಯಿಂದ ಎಗ್ ತಂದು ಹಾಕಿದ್ದಾನೆ, ಯಾರು ಸರ್ಟಿಫಿಕೇಟ್ ಮಾಡಿಸ್ಲಿ? ಎಲ್ಲೆಲ್ಲಿಂದ 4-5 ಕಡೆಯಿಂದ ತರಿಸಿದ್ರು ಅಲ್ಲದಲ್ಲಿ ಎಲ್ಲೆಲ್ಲ ಸ್ಯಾಂಪಲ್ಗಳನ್ನ ತೊಗೊಂಡು ಬ್ಯಾಚ್ ವೈಸ್ ಟೆಸ್ಟಿಂಗ್ ಮಾಡಿ ನೀವು ಅದನ್ನು ಎಕ್ಸೆಪ್ಟ್ ಮಾಡಬೇಕು. ಯಾವುದೋ ಒಂದು ಫಾರ್ಮಿಂದ ಬಂದಿರೋದು ಸಮಸ್ಯೆ ಆಗಿತ್ತು ಅಂದರೆ ಎಲ್ಲ ಫಾರ್ಮ್ಗಳು ನೀವು ಟೆಸ್ಟ್ ಮಾಡಿಲ್ಲ ಅಂದರೆ ಅದು ಗೊತ್ತೂ ಆಗಲ್ಲ. ಒಂದು ಸಾರಿ ಮಿಕ್ಸ್ ಆಯಿತು ಅಂದರೆ ಮುಗಿದೋಯ್ತು ಕತೆ. ಸೊ ಸಪ್ರೇಟಾಗಿ ಬಂದಾಗ ಅದನ್ನು ಚೆಕ್ ಮಾಡಿ ವ್ಯಾಲ್ಯೂಯೇಟ್ ಮಾಡಿಕೊಂಡು ಒಳಗಡೆ ತೊಗೊಳ್ಳಿ. ಕರೆಕ್ಟಾಗಿತ್ತಾ ತೊಗೊಳ್ಳಿ, ಇಲ್ಲ ಅಂದರೆ ವಾಪಸ್ ರಿಟರ್ನ್ ಮಾಡಿ ಸಮಸ್ಯೆಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದರಲ್ಲಿ ಕಾಂಪಿಟೇಷನ್ ಏನು ಅಂತಂದರೆ, ಚೈನಾದಿಂದನೂ ಇದೆ ಮೊಟ್ಟೆಗಳಾದರೆ, ಟರ್ಕಿದಿಂದನೂ ಬರ್ತಾ ಇದೆ. ನೀವು ಸ್ವಲ್ಪ ವ್ಯಾಲ್ಯೂ ಆ್ಯಡಿಂಗ್ ಮಾಡಿಕೊಂಡ್ರೆ ಒಳ್ಳೆ ಮಾರ್ಜಿನೂ ಸಿಗುತ್ತೆ, ಬೇರೆ ಬೆನಿಫಿಟ್ಗಳು ಇದೆ. ಬರ್ಡ್ ಫ್ಲೂ, ಈ ಪ್ರೈಸಸ್ ಏನಿದೆಯಲ್ಲ, ಈ ಕೋಳಿಗಳಿಗೆ ಊಟ ಹಾಕೋದು ಫೀಡ್, ಈ ಆ್ಯನಿಮಲ್ ಫೀಡ್ ಪ್ರೈಸಸ್ಗಳೆಲ್ಲ ತುಂಬ ವ್ಯತ್ಯಾಸ ಬರುತ್ತೆ. ಅದರಲ್ಲಿ ಸ್ವಲ್ಪ ಏನಾದರೂ ಫೀಡಲ್ಲಿ ಚೇಂಜ್ ಆಯಿತು ಅಂದರೂ ಕೂಡ ನಿಮ್ಮ ಕ್ವಾಲಿಟಿಯಲ್ಲಿ ಚೇಂಜ್ ಆಗುತ್ತೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಇದೆಲ್ಲ ನಿಮ್ಮ ವೆಟ್ಗಳು ಏನಿದ್ದಾರೆ, ಡಾಕ್ಟರ್ಸ್ಗಳು, ಈ ಪ್ರಾಣಿ ಡಾಕ್ಟರ್ಗಳು, ಅವ್ರಿಗೆಲ್ಲ ಮಾತಾಡ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಯಾವ ಥರ ಮಾಡ್ಬೋದು, ಏನು, ಹೇಗೆ, ಎತ್ತ ಅನ್ನೋದು. ಓಕೆನಾ? ಸೊ ಇದರಲ್ಲಿ 5 ಇಯರ್ಸ್ ನೀವು ನೋಡೋದಾದರೆ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಇದೆ, ಯಾವುದೇ ಥರ ಸಮಸ್ಯೆಗಳಿಲ್ಲ. ಆದರೆ ನಾನು ಹೇಳೋದೇನೋ, ಈವನ್ ಎಗ್ಗಲ್ಲೂ, ಬರೀ ರಾ ಎಗ್ಗಲ್ಲೂ ಕೂಡ ನಿಮಗೆ ಬೆನಿಫಿಟ್ ಇದೆ. ಬಟ್ ಆದರೆ ಏನು ಮಾರ್ಜಿನ್ಸ್ಗಳು ಕಡಿಮೆ ಇದೆ, ತಲೆನೋವು ಅಷ್ಟೇ ಇರುತ್ತೆ, ರಿಜೆಕ್ಟ್ ಆಗೋ ಚಾನ್ಸಸ್ಸು ಅಷ್ಟೇ ಇರುತ್ತೆ. ಯಾಕೆ ಒಂದು ಸ್ಟೆಪ್ ಹೆಚ್ಚಿಗೆ ಮಾಡಿಕೊಂಡು ಅದನ್ನು ಪೌಡರ್ ಆದರೂ ಮಾಡಿ, ಲಿಕ್ವಿಡ್ ಆದರೂ ಮಾಡಿ, ಅಥವಾ ಒಂದು ಫ್ರೋಝನ್ ಆದರೂ ಮಾಡಿ, ಏನೋ ಒಂದು ಮಾಡಿಕೊಂಡು ಅದನ್ನು ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 30-40% ಮಾರ್ಜಿನ್ಸ್ ರೈಸ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಕರೆಂಟ್ ಸ್ಟಾರ್ಟ್ ಮಾಡಿದಾಗಂತೂ 100% ಯುಟಿಲೈಸೇಷನ್ಗೆ ಹೋಗಲ್ಲ. ಸೊ ಹೋಗೋಕ್ಕೆ ಒಂದು 2-3 ವರ್ಷ ಬೇಕಾಗುತ್ತೆ. ಒಳ್ಳೆ ಕೆಪಾಸಿಟಿಯಲ್ಲಿ ಪ್ರೊಡ್ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಮರ್ಚೆಂಟ್ ಟ್ರೇಡರ್ಸ್ನ ಆ್ಯಸ್ ಎ ಮ್ಯಾನುಫ್ಯಾಕ್ಚರ್ ಇದ್ದರೆ ಒಳ್ಳೆ ಮರ್ಚೆಂಟ್ ಟ್ರೇಡರ್ಸ್ಗಳನ್ನ ಹೈರ್ ಮಾಡ್ಕೊಳ್ಳಿ. ಅವ್ರಿಗೆ ಏನು ಬೇಕೋ ಅದೆಲ್ಲ ಸಪೋರ್ಟ್ ಕೊಡಿ, ಏನೆಲ್ಲ ಸರ್ಟಿಫಿಕೇಷನ್ ಬೇಕೋ ಅದನ್ನೆಲ್ಲ ಖರ್ಚಾಗುತ್ತೆ, ಬಟ್ ಮಾಡ್ಕೊಳ್ಳಿ. ಜನಕ್ಕೆ ಇವತ್ತಿನ ಟೈಮಲ್ಲಿ ಬಾಯಲ್ಲಿ ಹೇಳಿದ್ರೆ ನಂಬಲ್ಲ, ಸರ್ಟಿಫಿಕೇಟ್ಗಳು ಮಾತಾಡುತ್ತೆ. ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ರಿಸ್ಕ್ಗಳು ನಾನು ಆಲ್ರೆಡಿ ಹೇಳಿದ್ದೇನೆ. ಈ ಬೈ ಡಿಫಾಲ್ಟ್ಸ್ ಆಯಿತು, ಬ್ಯಾಂಕ್ಗಳಿಂದ ಮಿಟಿಗೇಟ್ ಮಾಡ್ಕೊಳ್ಳಿ. ECGC ಇನ್ಶೂರೆನ್ಸ್ ತೊಗೊಳ್ಳಿ, ಇಲ್ಲ ಬ್ಯಾಂಕ್ ಕಡೆಯಿಂದ LC ಬರುತ್ತೆ, ಅದನ್ನು ಪೇಮೆಂಟ್ ಟೈಮಲ್ಲಿ ಕೆಲಸ ಮಾಡ್ಕೊಳ್ಳಿ. ಶಿಪ್ಮೆಂಟ್ ಆದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಎಲ್ಲಿರುತ್ತೆ? ನಿಮ್ಮ ಕ್ವಾಲಿಟಿ ಟೆಸ್ಟಿಂಗು, ಸರ್ಟಿಫಿಕೇಟ್ಸು ಇದೇನು ಇಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ. ಕೋಲ್ಡ್ ಚೈನ್ ಫೇಲ್ಯೂರ್ಸು, ನಾರ್ಮಲಿ ಟೆಂಪ್ರೇಚರು,
ಈ ಏನೋ ಯಾವುದೋ ಸಸ್ತಾ ಕಡಿಮೆ ರೇಟಲ್ಲಿ ನಾವೇನೋ ಮಾಡೋಕ್ಕೆ ಹೋಗಿರ್ತೇವೆ, ಯಾವುದೋ ಕಂಟೈನರ್ ಬುಕ್ ಮಾಡಿರ್ತೇವೆ, ಟೆಂಪ್ರೇಚರ್ ಕೂಡ ಸರಿಯಾಗಿ ಮಾನಿಟರ್ ಮಾಡಲ್ಲ, ಆ ಥರದನ್ನೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಕರೆನ್ಸಿ ಫ್ಲಕ್ಚುಯೇಷನ್ ಇತ್ತು, ಹೆಜಿಂಗ್ ಮಾಡ್ಕೊಳ್ಳಿ, ಫಾರ್ವರ್ಡ್ ಕಾಂಟ್ರಾಕ್ಟಿಂಗ್ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ $20,000 ಮೇಲ್ಗಡೆ ಇದ್ದರೆ, ಇಲ್ಲ ಅಂದರೆ ಏನು ಫ್ಲಕ್ಚುಯೇಷನ್ ಇದೆ ಅದು ಇರಲಿ, ಒಂದು ಸ್ವಲ್ಪ ಪ್ರೈಸಲ್ಲೇ ನೀವು ಕೊಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಪ್ರೈಸ್ಗಳನ್ನ ಕೊಡಿ, ಉಳ್ಕೊಳ್ತೀರ. ಪ್ರೈಸ್ ಇವಾಗ ನಿಮ್ಗೆ ಗೊತ್ತಿಲ್ಲದೆ ಇರೋದು ವ್ಯಾಲ್ಯೂ ಆ್ಯಡೆಡು, ಈ ಬ್ಯಾಂಕ್ಗಳ ಚಾರ್ಜಸ್ಸು, ಕ್ವಾಲಿಟಿ ಡಿಫ್ರೆನ್ಸಿಯೇಷನ್ಸು, ಇದೆಲ್ಲ ಏನಿದೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸಲ್ಲಿ ನಿಮಗೆ ಸ್ವಲ್ಪ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಸೊ 90 ಡೇಸ್ ಪ್ಲ್ಯಾನಲ್ಲಿ ಫಸ್ಟ್ ಏನು ಮಾಡ್ಕೊಳ್ತೀರಾ, ಒಂದು 10 ದಿನದಲ್ಲಿ ಕಂಪನಿ ರಿಜಿಸ್ಟ್ರೇಷನು, ಡಾಕ್ಯುಮೆಂಟೇಷನ್ಸು ಎಲ್ಲ ಮುಗಿಸ್ಕೊಂಬಿಡಿ. ನೀವೇ ಮಾಡ್ಕೊಳ್ಳೋದಾದರೆ ಕಡಿಮೆ ಎಲ್ಲ ಆಗಿಬಿಡುತ್ತೆ, ನಾವು ಮಾಡ್ಕೊಳ್ಳೋದಾದರೆ ನಿಮ್ಮ ಖರ್ಚು ಬರುತ್ತೆ. ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸಪ್ಲೈಯರ್ನ ಐಡೆಂಟಿಫೈ ಮಾಡ್ಕೊಳ್ಳಿ, ಅವರು ಏನಿದ್ದಾರೆ, ಏನು ಹೇಗೆ ಹೋಗ್ಬಿಟ್ಟು ಭೇಟಿಯಾಗಿ ಬನ್ನಿ. ಯಾಕಂದರೆ ಅವ್ರು ನಂಬ್ಕೊಂಡು ನೀವು ದುಡ್ಡು ಕೊಡ್ತೀರಾ. ಯಾಕಂದರೆ ಟೋಪಿ ಹಾಕೋ ಜನ ತುಂಬ ಇದ್ದಾರೆ. ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತಾರೆ, ಫ್ಯಾಕ್ಟ್ರಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾರೆ, ಫ್ಯಾಕ್ಟ್ರಿನೂ ಇರಲ್ಲ, ಪಕ್ಷಿನೂ ಇರಲ್ಲ, ಏನೂ ಇರಲ್ಲ. ಲಾಸ್ಟಿಗೆ ನಿಮ್ಮ ದುಡ್ಡು ತೊಗೊಂಡು ಓಡೋಗೋ ಜನ ತುಂಬ ಇರ್ತಾರೆ. ಮಾರ್ಕೆಟ್ ರಿಸರ್ಚು, ಯಾವ ಮಾರ್ಕೆಟಲ್ಲಿ ನಾವು ಮಾರಬೇಕು, ಏನು ಪ್ರೈಸ್ ಇದೆ, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಒಳ್ಳೆ ಪ್ರಾಡಕ್ಟ್ ಇರ್ಬೋದು, ಆ ಸರ್ಟಿಫಿಕೇಷನ್ಗಳನ್ನ ಮಾಡಿಸ್ಕೊಳ್ಳೋಕೆ 50 ಲಕ್ಷ ಖರ್ಚಾಗುತ್ತೆ. ಅವಾಗೇನು ಮಾಡ್ತೀರಾ? ನನ್ನ ಹತ್ರ ಇರೋದೇ 20 ಲಕ್ಷ, 50 ಲಕ್ಷ ಸರ್ಟಿಫಿಕೇಟ್ ತೊಗೊಂಡು ನಾನೇನು ಮಾಡಲಿ? ಮ್ಯಾನುಫ್ಯಾಕ್ಚರ್ ಹತ್ರ ಆ ಸರ್ಟಿಫಿಕೇಟ್ ಇಲ್ಲ. ಸೊ ಆ ಥರ ಇದ್ದಾಗ ಪ್ರಾಪರಾಗಿ ಮಾರ್ಕೆಟ್ ರಿಸರ್ಚ್ ಮಾಡಿಕೊಂಡು ನಿಮ್ಮ ಯೋಗ್ಯತೆ ಏನಿದೆ ನೋಡಿ, ಮಾಡೋಕ್ಕಾದ್ರೆ ಎಲ್ಲಾದರೂ ಮಾರ್ಕೋಬೋದು. ಬಟ್ ಆದರೆ ಏನಂದರೆ ಮಾರೋಕ್ಕೆ ಈ ಸರ್ಟಿಫಿಕೇಟ್ಸ್ಗಳೆಲ್ಲ ಬೇಕಾಗುತ್ತೆ. ಆ ಸರ್ಟಿಫಿಕೇಟ್ಸ್ಗಳು ಇಲ್ಲ, ನಿಮ್ಮ ಅಥರೈಸ್ಡ್ ಇಲ್ಲ ಅಂದರೆ ಆ ದೇಶಕ್ಕೆ ನಿಮ್ಮ ಪ್ರಾಡಕ್ಟ್ಗಳನ್ನ ಕಳ್ಸೋಕ್ಕೂ ಆಗಲ್ಲ. ಸೊ ಅಲ್ಲಿ ಪ್ರೈಸ್ ನೋಡ್ಕೊಳ್ಳೋದು, ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಂಡಿಯಾದ್ದು ಇಲ್ಲ ಅಂದಾಗ ಸೊ ಸಮಸ್ಯೆಗಳಾಗತ್ತೆ. ಸೊ ಅದಕ್ಕೆ ಯಾವ ಸರ್ಟಿಫಿಕೇಟ್ ಬೇಕೋ, ಯಾವ ಮಾರ್ಕೆಟಿಗೆ ಬೇಕೋ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಾಯರ್ಸ್ಗಳನ್ನ ಅದರ ಅನುಕೂಲವಾಗಿ ಪ್ರಾಡಕ್ಟ್ಸ್ಗಳನ್ನ ನೋಡ್ಕೊಳ್ಳಿ. ನನ್ನ ಹತ್ರ US ಸರ್ಟಿಫಿಕೇಟ್ ಇದೆ, ನಾನು ಹೋಗ್ಬಿಟ್ಟು ಆಸ್ಟ್ರೇಲಿಯಾದ ಹುಡುಕ್ತೇನೆ, ಆಸ್ಟ್ರೇಲಿಯಾ ಸರ್ಟಿಫಿಕೇಟ್ ಬೇರೆ ಇರುತ್ತೆ. ಸೊ ಆಸ್ಟ್ರೇಲಿಯಾದ ಸರ್ಟಿಫಿಕೇಟ್ ಏನು ಬೇಕು, ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಅಲ್ಲಿ ಯಾವ ಲೇಬಲಿಂಗ್ ಇದೆ, ಅಲ್ಲಿ ಏನು ಪ್ಯಾಕೇಜಿಂಗ್ ಯಾವ ಥರ ಬೇಕಾಗುತ್ತೆ, ಅದನ್ನೆಲ್ಲ ನೋಡಿಕೊಂಡು ಅರ್ಥ ಮಾಡಿಕೊಂಡು ಮುಂದೆ ಪ್ರೊಸೆಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಅದರ ಅನುಕೂಲವಾಗಿ ಬಾಯರ್ಸ್ಗಳನ್ನ B2B ಪೋರ್ಟಲ್ಸ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು, ಎಲ್ಲದರಲ್ಲೂ ಸಿಗ್ತಾರೆ ಜನ. ಹುಡುಕಿ, ಕೇಳಿ, ಮಾತಾಡಿ. ಬರೀ ಸಿಗ್ತಾರೆ ಅಂದ್ರೆ ನಾನು ಹಾಯ್ ಅಂದ್ಬಿಟ್ರೆ ಅವ್ರು ಹಲೋ ಅನ್ಬೇಕನ್ನೋ ಉತ್ತರ ಇಲ್ಲ. ಕೆಲವೊಂದು ಸರಿ ಅವ್ರು ನಿಮ್ಮ ಪ್ರೊಫೈಲ್ ಚೆಕ್ ಮಾಡಿದಾಗ ನೀವು ಏನೋ ವ್ಯಾಲ್ಯೂಬಲ್ ಅನಿಸಲಿಲ್ಲ ಅಂದರೆ ಅವ್ರು ಆಟೋಮೆಟಿಕ್ಲಿ ರಿಜೆಕ್ಟ್ ಕೂಡ ಮಾಡ್ತಾರೆ. ಓಕೆನಾ? ಟ್ರಯಲ್ ಆರ್ಡರ್ಸ್ ನೋಡಿ, ಸ್ಯಾಂಪಲ್ಗಳನ್ನ ಕಳಿಸಿ. ದೊಡ್ಡ ಆರ್ಡರ್ನ ಫಸ್ಟ್ಗೆ ಕೇಳೋಕ್ಕೆ ಹೋಗಬೇಡಿ. ಸರ್ ನನಗೆ ಮಿನಿಮಮ್ ಒಂದು ಕಂಟೈನರ್ ಆರ್ಡರ್ ಬೇಕು, ಚಿಕ್ಕದಾಗಿ ಶಿಪ್ಮೆಂಟ್ ಮಾಡಿ, ಒಂದು ಏರ್ ಶಿಪ್ಮೆಂಟ್ ಕಳಿಸಿ ನೋಡಿ, ಸರ್ಟಿಫಿಕೇಟ್ಗಳನ್ನ ಕಳಿಸಿ ನೋಡಿ. ಅದಾದಮೇಲೆ ಆರ್ಡರ್ ಕೇಳಿ. ಫಸ್ಟು ನಂಬಿಕೆ ತೊಗೊಳ್ಳೋದು ಒಂದು ತುಂಬ ಕಾಸ್ಟ್ಲಿ ಕೆಲಸ. ಸೊ ಹಾಗಾಗಿ ನೋಡ್ಕೊಳ್ಳಿ ಅದನ್ನೆಲ್ಲ. ಅದಾದಮೇಲೆ ಕಂಪನಿನ ಬೆಳೆಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಆರಾಮಾಗಿ ನಿಮಗೆ ಒಂದು 16ರಿಂದ 31 ಲಕ್ಷ ಬೇಕಾಗುತ್ತೆ. ಟ್ರೇಡರು, ಮ್ಯಾನುಫ್ಯಾಕ್ಚರರ್ಸು ಏನಿದೆ ಅದನ್ನು ನೋಡ್ಕೊಳ್ಳಿ. ಒಂದು ಅಂದಾಜಲ್ಲಿ ಒಂದು ರೆವಿನ್ಯೂ ಒಂದು ಒಂದು 3-4 ತಿಂಗಳಲ್ಲಿ ತೆಗಿಬೋದು. ಅದೇ ನೀವೇನಾದರೂ ಮರ್ಚೆಂಟ್ ಟ್ರೇಡರ್ಸ್ ಆದರೆ ಆಲ್ಮೋಸ್ಟ್ ಒಂದು 3ರಿಂದ 4 ತಿಂಗಳಲ್ಲಿ ನಿಮ್ಮ ಖರ್ಚುಗಳನ್ನ ನೀವು ಆಚೆ ತೊಗೊಳ್ತೀರ. ಸೊ ರೆಕಮೆಂಡೇಷನ್ ಏನು? GCC ಮಾರ್ಕೆಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ಒಳ್ಳೆ ತಲೆನೋವುಗಳಿಲ್ಲ, ಕಡಿಮೆ ರೇಟಲ್ಲ ಸ್ಟಾರ್ಟ್ ಆಗುತ್ತೆ, ನೋಡಿಕೊಂಡು ಮುಂದೆ ಬೆಳೆಸ್ಕೊಂಡು ಹೋಗ್ಬೋದು. ಪೌಡರ್ಸ್ಗಳಲ್ಲಿ ನೋಡ್ಕೊಳ್ಳಿ. ಯಾಕೆಂದರೆ ವ್ಯಾಲ್ಯೂ ಆ್ಯಡಿಂಗ್ ಇತ್ತು ಅಂದರೆ ಒಳ್ಳೆ ಮಾರ್ಜಿನ್ ಇದೆ, ತುಂಬ ಟೈಮಿಗೆ ಬದುಕೊಳ್ತೀರಾ, ಅಡ್ವಾನ್ಸ್ ಪೇಮೆಂಟ್ ಬರುತ್ತೆ. ಟೇಬಲ್ ಎಗ್ಸ್ ಎಲ್ಲರೂ ಕೂಡ ಫ್ರೀಯಾಗಿ ಕಳಿಸ್ತಾ ಇದ್ದಾರೆ, ನೀವು ಫ್ರೀಯಾಗಿ ಕಳಿಸಿ, ಪೇಮೆಂಟ್ ಬಂದಾಗ ಬರುತ್ತೆ. ಓಕೆನಾ? ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಎಲ್ಲೆಲ್ಲಿದೆ, ಬರೀ ಯುರೋಪಿಯನ್ ಯೂನಿಯನ್ ಅಲ್ಲ, ಎಲ್ಲೆಲ್ಲಿದೆ ಅಲ್ಲೆಲ್ಲ ನೋಡ್ಕೊಳ್ಳಿ. ಸೊ ಯಾಕೆಂದರೆ 70% ಇರೋದು 0% ಆಗುತ್ತೆ ಅಂದರೆ ಆಬ್ವಿಯಸ್ಲಿ ಒಳ್ಳೆ ಬೆನಿಫಿಟ್. ಬಟ್ ಆದರೆ ನೋಡ್ಕೊಳ್ಳಿ, ಬೇರೆ ಮಾರ್ಕೆಟ್ಗಳನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಬಿಲ್ಡಿಂಗ್ ಸರ್ಟಿಫಿಕೇಟ್ ಪ್ರೊಫೈಲ್ಸ್ ಏನಿದೆ ಅದನ್ನೆಲ್ಲ ಪ್ರಾಪರ್ಲಿ ನೋಡ್ಕೊಳ್ಳಿ. ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಸರ್ಟಿಫಿಕೇಟ್ ಬೇಕು, ಯಾವ ಮಾರ್ಕೆಟಿಗೆ ನಾನು ಎಂಟರ್ ಮಾಡಬೇಕು ಅಂದ್ಕೊಂಡಿದ್ದೇನೆ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಸಮಸ್ಯೆಗಳಾಗುತ್ತೆ. ಓಕೆನಾ? ಎಕ್ಸ್ಪೋರ್ಟ್ ವ್ಯಾಲ್ಯೂ ಆ್ಯಡಿಂಗು, ಇದರಲ್ಲಿ ಏನೋ ವ್ಯಾಲ್ಯೂ ಮಾಡ್ಬೋದು. ಪೌಡರ್ ಇರ್ಬೋದು, ಎಗ್ ಇರ್ಬೋದು, ಎನ್ಸೈಮ್ಸ್ ಇರ್ಬೋದು, ಮಿಕ್ಸಿಂಗ್ ಇರ್ಬೋದು, ಬೇಕರಿಗೆ ಇರ್ಬೋದು, ಏನೇ ಇದ್ದರೂ ಕೂಡ ಪ್ರಾಪರಾಗಿ ಯಾವ ಇಂಡಸ್ಟ್ರಿ ಬೇಕು ಏನು ನೋಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ JB ಎಕ್ಸ್ಪರ್ಟ್ಸ್ ಕಡೆಯಿಂದ ಏನಾದರೂ ಸಪೋರ್ಟ್ ಬೇಕಾ, ನನ್ನ ಕಡೆಯಿಂದ ಪರ್ಸನಲಿ ಸಪೋರ್ಟ್ ಬೇಕಾ, ಕನ್ಸಲ್ಟೇಷನ್ ಪ್ಲ್ಯಾನ್ ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಏನೇ ಬೇಕಾದರೂ ಕೂಡ ಡಿಸ್ಕಸ್ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ನೀವು ಮುಂದುವರಿಬೋದು. ಇಲ್ಲ ಅಂದರೆ ಕಂಪ್ಲೀಟ್ ಮಾರ್ಕೆಟ್ ರಿಸರ್ಚ್ ರಿಪೋರ್ಟ್ ಇದೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಸೊ ಕನ್ಸಲ್ಟೇಷನ್ ಚಾರ್ಜಸ್ ಬಂದು 7,670 ಇನ್ಕ್ಲೂಡಿಂಗ್ GST. ಇದು ನಿಮ್ಮ 12 months ಟ್ರೈನಿಂಗ್ ಹ್ಯಾಂಡ್ ಹೋಲ್ಡಿಂಗ್ ಪ್ರೋಗ್ರಾಮ್ ಇದೆ. ನಿಮಗೇನಾದ್ರು ಕಲ್ತ್ಕೊಂಡು ಮಾಡೋದಿದೆ ಕಲ್ತ್ಕೊಂಡು ಮಾಡಿ. ಇಲ್ಲ ಸರ್ ಎಲ್ಲ ನೀವೇ ಮ್ಯಾನೇಜ್ ಮಾಡ್ಕೊಳ್ಳಿ ಅಂದರೂ ಕೂಡ ಪ್ಲ್ಯಾನ್ಸ್ ಅವೈಲೇಬಲ್ ಇದೆ. ಸರ್ ನೀವು 20 ಲಕ್ಷ ಇದು ಪ್ರಾಡಕ್ಟ್ಗೆ ಅಂದರೆ ಇಲ್ಲಿ ನೋಡಿದ್ರೆ 30 ಲಕ್ಷ ನಿಮಗೆ ಕೊಡಬೇಕಂದ್ರೆ ಸೊ ಎಲ್ಲೂ ಕೂಡ ಒಂದೇ ಸರಿ ಕೊಡೋದಿರಲ್ಲ. ಬಟ್ ಆದರೆ ಏನು ಅಂತಂದರೆ ನೀವು ಕೆಲಸ ಮಾಡಬೇಕಾದಾಗ ನಿಮ್ಮ ಮಾರ್ಕೆಟಿಂಗ್ ಕಾಸ್ಟ್ಗಳನ್ನ ನಾನು ಎಲ್ಲೂ ಇನ್ಕ್ಲೂಡ್ ಮಾಡಿಲ್ಲ. ನಾನು ಹೇಳ್ತಾ ಇರೋದು 20ರಿಂದ 30 ಲಕ್ಷ ನಿಮ್ಮ ಪ್ರಾಡಕ್ಟ್ ಪ್ರೊಕ್ಯೂರ್ಮೆಂಟ್ಗೆ. ಮಾರ್ಕೆಟಿಂಗ್ ಕಾಸ್ಟು, ಎಕ್ಸ್ಪೋರ್ಟ್ ಟೀಮು, ಕಂಪ್ಲಾಯನ್ಸಸ್ಸು, ಲೀಗಾಲಿಟೀಸು, ಪ್ರತಿಯೊಂದು ಲಾಜಿಸ್ಟಿಕ್ ಟೀಮು, ಮಾರ್ಕೆಟಿಂಗ್ ಎಕ್ಸ್ಪೆಂಡಿಚರ್ಸು, ಇದನ್ನೆಲ್ಲ ಸೇರಿಸ್ಕೊಂಡು ಅದು ಕೂಡ 24 ತಿಂಗಳದ್ದು ಪ್ಲ್ಯಾನ್ ಅದು. ಓಕೆನಾ? ಸೊ ಅಂದರೆ ನೀವು ತಿಂಗಳಿಗೆ 1 ಲಕ್ಷದ ಖರ್ಚು ಬೀಳುತ್ತೆ 2 ವರ್ಷದ ಪ್ಲ್ಯಾನಲ್ಲಿ. ಸೊ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ಇವತ್ತಿನ ಟೈಮಲ್ಲಿ ನೀವು 1 ಲಕ್ಷಕ್ಕೆ ನಿಮಗೆ ಕರೆಕ್ಟಾಗಿ ಎಕ್ಸ್ಪೋರ್ಟ್ ಮ್ಯಾನೇಜರ್ ಸಿಗಲ್ಲ. ಅದರಲ್ಲಿ ನಾವು ಕಂಪ್ಲೀಟ್ ಟೀಮ್ ಕೊಡ್ತಾ ಇದ್ದೇವೆ. ಸೊ
ಅದರಲ್ಲಿ 19 ಲ್ಯಾಂಗ್ವೇಜ್, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇರ್ಬೋದು, ಇಂಟರ್ನ್ಯಾಷನಲ್ ಕಾಲಿಂಗ್ ಇರ್ಬೋದು, ಇಮೇಲ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ವೆಬ್ಸೈಟ್ಸ್ ಇರ್ಬೋದು, ಎಲ್ಲವೂ ಕೂಡ ಇನ್ಕ್ಲೂಡೆಡ್ ಇದೆ. ನೀವು ಪ್ರಾಡಕ್ಟು, ಕ್ವಾಲಿಟಿ, ಸರ್ಟಿಫಿಕೇಷನ್ನು, ಪ್ಯಾಕೇಜಿಂಗು, ಲೇಬ್ಲಿಂಗ್ ಇಷ್ಟು ನೋಡ್ಕೊಳ್ಳಿ. ಮುಂದೆ ಏನೆಲ್ಲ ಬರುತ್ತೆ ಅದನ್ನೆಲ್ಲ ನಾವೇ ನೋಡ್ಕೊಳ್ತೇವೆ. ಲಾಜಿಸ್ಟಿಕ್ ಆಗಿರ್ಬೋದು, ಪೇಮೆಂಟ್ ಆಗಿರ್ಬೋದು, ಬಾಯರ್ ಕ್ರೆಡಿಬಿಲಿಟಿ ಆಗಿರ್ಬೋದು, ನಿಮ್ಮ ದುಡ್ಡು ಎಲ್ಲೂ ಸಿಗಾಕೊಳ್ಳದೆ ಎಲ್ಲ ಪೇಮೆಂಟ್ ನಿಮ್ಮ ಅಕೌಂಟಿಗೆ ಬರೋ ಥರ ಮಾಡೋದು ಎಲ್ಲವೂ ಕೂಡ ನಿಮ್ಮ ಕಂಪನಿ ಹೆಸರಲ್ಲೇ ಆಗುತ್ತೆ, ಯಾವುದೂ ನಮ್ಮ ಕಂಪನಿ ಹೆಸರಲ್ಲಿ ಆಗಲ್ಲ. ಸೊ ಅದು ಎಕ್ಸಿಕ್ಯೂಷನ್ ಪ್ಲ್ಯಾನ್ ಇದೆ. ತುಂಬ ಜನಕ್ಕೆ ಏನು ಅಂತಂದರೆ ಇವತ್ತಿನ ಟೈಮಲ್ಲಿ ಇಂಡಿಯಾದಲ್ಲಿ ಯಾವ ಥರ ಅಂದರೆ ಬಾಬಾಗಳು ತುಂಬ ಫೇಮಸ್ ಇದ್ದಾರೆ ಸ್ಯಾಂಡೀಸ್ಗಿಂತನೂ. ಸಮಸ್ಯೆ ಎಲ್ಲಿ ಬರುತ್ತೆ ಅಂತಂದರೆ, ಸರ್ ಇವಾಗ ಏನೋ ಲಾಟ್ರಿದಲ್ಲಿ ಏನೋ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ₹100 ಸಿಕ್ಬಿಟ್ಟಿರುತ್ತೆ ಸರ್. ಅದು ಏನೋ ₹100 ಸಿಕ್ಬಿಟ್ಟಿದೆ ಅಂದರೆ ಪ್ರತಿದಿನ ಅದೇ ರೋಡಲ್ಲಿ ಹೋದಾಗ ನಮಗೆ ₹100 ಸಿಗಲ್ಲ. ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ, ಬಾಯರ್ಗಳು ಸಿಕ್ಬಿಟ್ಟಿದ್ದಾರೆ, ಒಂದೇನೋ ಆಕ್ಸಿಡೆಂಟ್ಲಿ ಒಬ್ಬರು ಸಿಕ್ಕಿದ್ದಾರೆ ಅಂದ್ಬಿಟ್ರೆ, ಸರ್ ಸಿಗುತ್ತೆ ಬಿಡಿ ಸರ್ ಆರಾಮಾಗಿ ಆಗಿಬಿಡುತ್ತೆ. ಸೈನ್ಸು ಅದ್ರ ಹಿಂದೆ ಇನ್ನೊಂದು ಬಾಯರ್ನ ಹುಡುಕಬೇಕು, ಇನ್ನೊಂದು ₹100 ಅದೇ ಥರ ಹುಡುಕ್ಬೇಕಂದ್ರೆ ಅವ್ರ ಹತ್ರ ಲಾಜಿಕ್ ಇಲ್ಲ. ಏನೋ ಸಿಕ್ಕಿದೆ ಅವತ್ತು ಅದೇ ಥರ ಸಿಗುತ್ತೆ ಅನ್ನೋದು ಒಂದಿರುತ್ತೆ. ಅದನ್ನೇ ನೀವು ಬಿಲೀವ್ ಮಾಡಿಕೊಂಡು ಅದೇ ಥರ ಕೆಲಸ ಮಾಡಿದ್ರೆ ನೀವು ಬೆಳೆದು ಬಂದ ರೀತಿ ಇರುತ್ತೆ, ನೀವು ಮಾಡೋ ಯೋಚನೆ ಇರುತ್ತೆ, ಅದರಲ್ಲಿ ಯಾವುದೇ ಥರದ ಅಭ್ಯಂತರ ಇಲ್ಲ. ನಿಮ್ಮ ಮೈಂಡ್ಸೆಟ್ ಮ್ಯಾಚ್ ಆಗಲ್ಲ ಅಂದರೆ ಸಮಸ್ಯೆ ಇಲ್ಲ. ನಿಮ್ಗೆ ಒಳ್ಳೇದಾಗಲಿ, ನಿಮ್ಗೆ ಯಾವ ಥರ ಸರಿ ಅನಿಸುತ್ತೋ ಆ ಥರ ಮಾಡ್ಕೊಂಡು ಹೋಗಿ. ನಮ್ಮ ಕಡೆಯಿಂದ ಸಪೋರ್ಟ್ ಬೇಕಾ, ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಂಡು ಕೆಲಸ ಮಾಡಿ. ಇಲ್ಲ ಕಲಿಬೇಕು ಸರ್, ಇದು ನಿಮ್ಮ 30 ಲಕ್ಷ ಎಲ್ಲ ನಮ್ಮ ಕೈಲಿ ಆಗಲ್ಲ ಸರ್, ನನಗೆ ಕಲಿಯೋದಿದೆ, ಕಲಿಸ್ಕೊಡಿ, ನಾನು ಎಲ್ಲೆಲ್ಲಿ ತಪ್ಪು ಮಾಡ್ಬೋದು ಅದನ್ನೆಲ್ಲ ಹೇಳ್ಕೊಡಿ, ಎಲ್ಲ ನಾನೇ ಮಾಡ್ಕೊಳ್ತೇನೆ, ಕಡಿಮೆ ಪ್ಲ್ಯಾನ್ 12 ಮಂತ್ಸ್ ಪ್ಲ್ಯಾನ್ ಇದೆ. ಇಲ್ಲ ಸರ್ ಎಲ್ಲ ನೀವೇ ಮಾಡ್ಕೊಳ್ಳಿ ನನಗೆ. ಯಾಕಂದರೆ ನಾನು ತುಂಬ ಸರಿ ಕನ್ಸಲ್ಟ್ ಮಾಡುವಾಗ ಜನ ನಮಗೆ ಹೇಳೋ ರೀತಿ ಯಾವ ಥರ ಇದೆ ಅಂದರೆ, ನಾನು ಇದಕ್ಕಿಂತ ಮುಂಚೆ ಒಂದು 2-3 ಕಂಪನಿ ಸ್ಟಾರ್ಟ್ ಮಾಡಿದ್ದೆ ಸರ್, ಎಲ್ಲ ಮುಳುಗೋಯ್ತು. ಅದು ನಮ್ಮ ಜೊತೆ ಸೈನಪ್ ಆಗಿ ನಾವು ಅವ್ರಿಗೆ ಡಾಕ್ಯುಮೆಂಟ್ ಕಳಿಸೋದು, ಇದನ್ನೆಲ್ಲ ಮುಂಚೆ ಮಾಡ್ಕೊಳ್ಳಿ, ಇದು ಮಾಡದೆ ಹೋದರೆ ಇದೆಲ್ಲ ಆಗುತ್ತೆ, ಇದನ್ನೆಲ್ಲ ಗೈಡ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅವರಿಗೆ, ಸರ್ ಇಷ್ಟೆಲ್ಲ ನಾನು ಮಾಡಿದರೆ ನನ್ನ 3 ಬಿಸ್ನೆಸ್ಗಳು ಮುಳುಗ್ತಾ ಇರಲಿಲ್ಲ, ಅದೆಲ್ಲ ಒಪ್ತೇವೆ. ಬಟ್ ಏನಾಗುತ್ತೆ ಅಂತಂದರೆ, ಈಗ ಆ ನೋವು ಗೊತ್ತಿರೋರಿಗೆ ಏನಾಗುತ್ತೆ, ಸರ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಮುಂಚೆ ಸ್ವಲ್ಪ ಹೆಲ್ಪ್ ಮಾಡಿಬಿಡಿ, ನಾನು ದುಡ್ಡು ಮಾಡ್ಕೊಳ್ತೇನೆ. ಇಲ್ಲ ಅಂದರೆ ಹಾಕಿರೋ ದುಡ್ಡು ಎಲ್ಲ ಕಳ್ಕೊಂಡ್ಮೇಲೆ, ಸರ್ ನನಗೇನು ಮಾಡೋಕ್ಕಾಗಿಲ್ಲ, ಮತ್ತು ನನ್ನ ಜಾಬಿಗೆ ಹೋಗ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನಗೆ ಅನ್ನೋ ಲೆಕ್ಕದಲ್ಲಿ ಬರ್ತಾರೆ. ಸೊ ಇದು ನೋವು ಇವಾಗ ಏನಾಗುತ್ತೆ ಗೊತ್ತಾ, ನಾನು ಇವಾಗ ವಾಲಂಟ್ರಿಲಿಯಾಗಿ ಹೇಳ್ತಾ ಇರೋದು, ನೀವೇನೋ ಇನ್ನೂ ಬಿಸ್ನೆಸ್ ಟ್ರೈ ಮಾಡದೇ ಇರ್ಬೋದು. ಇವಾಗ ನಾನು ವಾಲಂಟ್ರಿಲಿ ಹೇಳಿದಾಗ ಏನಾಗುತ್ತೆ, ಏನೋ ಹೇಳ್ತಾ ಇದ್ದಾರೆ, ಆದರೆ ನೀವು ದುಡ್ಡುಗಳನ್ನ ಕಳ್ಕೊಂಡ ಮೇಲೆ ನೀವು ಬರ್ತಿರಲ್ಲ, ಅವಾಗ ನಿಮ್ಗೆ ನೋವು ಗೊತ್ತಿರುತ್ತೆ. ಸೊ ಅವಾಗ ನಾವು ಹೇಳ್ತಾ ಇರೋದು ಕಂಪ್ಲೀಟ್ ವ್ಯಾಲ್ಯೂ ಅರ್ಥ ಆಗುತ್ತೆ. ಸೊ ಆ ಥರ ಮಾಡ್ಕೊಳ್ದೆ ನೀವು ಅಟ್ಲೀಸ್ಟ್ ಒಂದು ಕನ್ಸಲ್ಟೇಷನ್ ತೊಗೊಂಡು ಅರ್ಥ ಮಾಡಿಕೊಂಡು ಬಿಸ್ನೆಸ್ಸಿಗೆ ಬನ್ನಿ. ಇಲ್ಲದೆ ಹೋದರೆ ಯಾವ ಗಾಡಿ ನಿಮ್ಗೆ ಹೊಡೆಯೋಕ್ಕೆ ಬರಲ್ವೋ ಆ ಗಾಡಿಯನ್ನು ಟ್ರೈ ಮಾಡೋಕ್ಕೆ ಹೋದರೆ ಆಬ್ವಿಯಸ್ಲಿ ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತಾನೆ, ಎಲ್ಲವೂ ಡಿಸೈಡ್ ಮಾಡ್ತೀರಾ ಅಂದ್ಕೊಳ್ತಾನೆ. ಬರೀ ಎಗ್ ಆಯಿತು, ಮೊಟ್ಟೆ ಪ್ರಾಡಕ್ಟ್ ಆಯಿತು, ಅಥವಾ ಕೆಲವೊಬ್ರಿಗೆ ಇರುತ್ತೆ ಸರ್ ನಾನು ನಾನ್ ವೆಜ್ಜು ಈ ಲಿಕ್ಕರ್ ಬಿಸ್ನೆಸ್ಸಲ್ಲಿ ಇರಬಾರ್ದು, ಬೇರೆ ಏನಾದರೂ ಪ್ರಾಡಕ್ಟ್ ಹೇಳಿ, ಬೇರೆ ಬರೋ ವೀಡಿಯೋಸ್ಗಳಲ್ಲಿ ತಿಳಿಸ್ತಾನೆ, ಕನ್ನಡದಲ್ಲೇ ತಿಳಿಸ್ತಾನೆ, ಬೇರೆ ಇಂಗ್ಲೀಷ್ ಹಿಂದಿಯಲ್ಲೂ ಇದೆ, ಬೇಕಂದರೆ ಬೇರೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ನೋಡಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗ್ತಾ ಇದ್ದರೆ. ಇಲ್ಲಾಂದರೆ ಕನ್ನಡದಲ್ಲೂ ಕೂಡ ಮಾಡ್ತಾನೆ, ಒಂದು ಸ್ವಲ್ಪ ದಿನ ಹಿಂದೆ ಮುಂದೆ ಆಗುತ್ತೆ ಅಷ್ಟೇ. ಈ ಮೊಟ್ಟೆ ವಿಡಿಯೋ ಕೂಡ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಆಲ್ರೆಡಿ ಇದೆ ನೋಡಿ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟು, ರಿಸರ್ಚ್ ರಿಪೋರ್ಟು ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಆ ರಿಪೋರ್ಟ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವ ರಿಪೋರ್ಟ್ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಸ್ಪೆಸಿಫಿಕ್ ಬೇಕು, ಸರ್ ಇದು ಕಂಪ್ಲೀಟ್ ಎಲ್ಲ ಪ್ರಾಡಕ್ಟ್ ಇದೆ, ನನಗೆ ಎಗ್ ಪ್ರಾಡಕ್ಟ್ ಬಗ್ಗೆ ಹೇಳಿ ಅಂದರೆ ಅದರದ್ದು ರಿಪೋರ್ಟ್ ಕೂಡ ಸಪ್ರೇಟಾಗಿ ಜನ್ರೇಟ್ ಆಗುತ್ತೆ. ಆಫೀಸ್ ನಂಬರ್ ಇದೆ, ಕಾಲ್ ಮಾಡಿ, ಇಮೇಲ್ ಮಾಡಿ, ಪ್ಲ್ಯಾನ್ ಮಾಡಿ. ನಾನು ಬೆಂಗಳೂರಲ್ಲಿ ಇರೋವರೆಗೂ ಬಂದು ಬೇಕಂದ್ರೆ ಭೇಟಿ ಆಗ್ಬೋದು. ಪ್ಲ್ಯಾನ್ ಮಾಡ್ಕೊಂಡು ನೀವು ಮುಂದಿನ ವಿಷಯಗಳನ್ನ ನೋಡ್ಕೊಳ್ಬೋದು. ಓಕೆನಾ? ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಯಾವುದೇ ಥರದ ಶಾರ್ಟ್ಗಳನ್ನ ದಯಮಾಡಿ ಶಾರ್ಟ್ಕಟ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದ್ರೆ ವರ್ಕ್ ಆಗಲ್ಲ. ಏನೋ ಒಂದಿನ ನಡೆದಿರೋದು ಪ್ರತಿದಿನ ಮಾಡೋಕ್ಕಾಗಲ್ಲ. ಸೊ ನೋಡಿಕೊಂಡು ದುಡ್ಡು ಆಗ್ತಾ ಇದ್ದೀರಾ ಅಂದರೆ ಕರೆಕ್ಟಾಗಿ ನೋಡಿಕೊಂಡು ಎಲ್ಲ ಯೋಚನೆ ಮಾಡಿ ಬಿಸ್ನೆಸ್ಸಿಗೆ ಬನ್ನಿ. ಏನಾದರೂ ಸಪೋರ್ಟ್ ಬೇಕಾದರೆ ನಾವಿದ್ದೇವೆ. ಬಟ್ ಫ್ರೀಯಾಗಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಪೇಯ್ಡ್ ಬೇಕು ಅಂದರೆ ಆಫೀಸ್ ನಂಬರಿಗೆ ಕಾಲ್ ಮಾಡಿ, ಸಪೋರ್ಟ್ ಮಾಡ್ತೇವೆ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.